ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಕಾರ್ಯಕ್ರಮವು ತಡವಾಗಿ ಆರಂಭವಾದದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಹರಿಕಥಾಭಿಮಾನಿಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಹರಿಕಥಾ ಪರಿಷತ್ತು ಮಂಗಳೂರು ದಶಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಈ ದಶಮಾನೋತ್ಸವದ ಅಂಗವಾಗಿ ಉಪನ್ಯಾಸ ಮಾಲಿಕೆಯನ್ನ ಹಿರಿಯ ಹಾಗೂ ಅನುಭವಿ ಹರಿದಾಸರಿಂದ ಉಪನ್ಯಾಸ ಮಾಲಿಕೆಯನ್ನ ಆಯೋಜನೆ ಮಾಡ್ತಾ ಇದೆ. ಇದರಲ್ಲಿ 5ನೇ ಉಪನ್ಯಾಸಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೇವೆ. ಒಂದು ಮಾತು ಹೇಳ್ತಾರೆ, ನಾದವನ್ನು ವೇದವನ್ನು ಬಳಸಿಕೊಂಡು ಬೋಧವನ್ನು ಉಂಟು ಮಾಡುವವನೇ ಹರಿದಾಸ ಅಂತೇಳಿ ಹೇಳಿ. ಹರಿಕಥೆಯಲ್ಲಿ ಎಲ್ಲವೂ ಇದೆ, ಯಾವ ಕಲೆ ಇಲ್ಲ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅತ್ಯಂತ ಪ್ರಮುಖವಾದಂತ ಒಂದು ಶ್ರೇಷ್ಠವಾದಂತಹ ಕಲೆ ಹರಿಕಥೆಯಲ್ಲಿ ಬಳಕೆಯಾಗುವಂತಹದ್ದು ಅದು ಸಂಗೀತ. ಸಂಗೀತ ಇಲ್ಲದೆ ಹರಿಕಥೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಿಶುವಿನಿಂದ ಹಿಡಿದು ಪಶುವಿನವರೆಗೂ ಕೊನೆಗೆ ಸರೀಸೃಪಗಳವರೆಗೂ ಕೂಡ ಸಂಗೀತದ ಮೋಡಿಗೆ ಒಳಗಾಗದೆ ಇರುವಂತ ಜೀವ ಇಲ್ಲ ಅಂತ ಹೇಳಿ ಸುಭಾಷಿತಕಾರರು ಹೇಳ್ತಾರೆ. ಹಾಗಿರುವಾಗ ಹರಿಕಥೆ ಅತ್ಯಂತ ಪರಿಣಾಮಕಾರಿಯಾಗಬೇಕು ಅಂತೇಳಿ ಆದ್ರೆ ಸಂಗೀತದ ಸಹಾಯ ಸಂಗೀತದ ಸಹಕಾರ ಇರಲೇಬೇಕು. ಬಂಧುಗಳೇ, ಆ ಹರಿಕಥೆಯಲ್ಲಿ ಬಳಸುವಂತಹ ಸಂಗೀತ ಹೇಗಿರಬೇಕು, ಸಂಗೀತದ ಪಾತ್ರ ಏನು, ಸಂಗೀತದ ವೈಶಿಷ್ಟ್ಯ ಏನು, ಯಾವ ರೀತಿಯ ಸಂಗೀತವನ್ನು ನಾವು ಈ ಹರಿಕಥೆಯಲ್ಲಿ ಬಳಸ್ಕೊಳ್ಬಹುದು ಎನ್ನುವುದರ ಬಗ್ಗೆ ಇವತ್ತಿನ ಪ್ರಾತ್ಯಕ್ಷಿಕೆ. ಅದರಲ್ಲಿ ಮುಖ್ಯವಾಗಿ 3 ಅಂಗಗಳನ್ನು ನಾವು ತಗೊಳ್ತಾ ಇದ್ದೇವೆ. ಮೊದಲನೇದಾಗಿ ಕರ್ನಾಟಕಿ ಸಂಗೀತ ಅಥವಾ ದಕ್ಷಿಣಾದಿ ಸಂಗೀತ ಹಾಗೂ ಯಕ್ಷಗಾನದ ಮಟ್ಟುಗಳು, ಅದೇ ರೀತಿಯಲ್ಲಿ ಹಿಂದೂಸ್ತಾನಿ ಸಂಗೀತ ಅಥವಾ ಉತ್ತರಾದಿ ಸಂಗೀತ, ಮೂರನೆಯದಾಗಿ ಜಾನಪದ ಸಂಗೀತ ಇರಬಹುದು ಅಥವಾ ಭಾವಗೀತೆಗಳನ್ನು ಬಳಸುವಂತಹದ್ದು ಇರಬಹುದು, ಗೀಗಿ ಪದಗಳನ್ನು ಬಳಸ್ಕೊಡುವಂತಹದ್ದು ಇರಬಹುದು. ಹೀಗೆ ಯಾವುದೇ ಸಂಗೀತವೂ ಕೂಡ ಹರಿಕಥೆಗೆ ಸಲ್ಲದು ಅಂತೇಳಿ ಹೇಳುವ ಹಾಗೆ ಇಲ್ಲ. ಹೌದು, ಖಂಡಿತವಾಗಿಯೂ ಸಿನಿಮಾ ಸಂಗೀತ ನಾವು ಸ್ವಲ್ಪ ಹೊರಗಿಡಬೇಕಾಗ್ತದೆ. ಈ ಸಂಗೀತದ ವೈವಿಧ್ಯಮಯವಾದಂತಹ ಲಕ್ಷಣಗಳನ್ನು ಅಥವಾ ವೈವಿಧ್ಯತೆಗಳನ್ನು ಯಾವ ರೀತಿಯಲ್ಲಿ ಹರಿಕಥೆಯಲ್ಲಿ ಬಳಸಿಕೊಂಡ್ರೆ ಹರಿಕಥೆ ಅತ್ಯಂತ ಪರಿಣಾಮಕಾರಿಯಾಗಿ ಸಾಧ್ಯ ಉಂಟು ಎನ್ನುವುದು ಇವತ್ತಿನ ಉಪನ್ಯಾಸದ ಉದ್ದೇಶವಾಗಿದೆ. ಇದರಲ್ಲಿ 3 ಜನ ಕೀರ್ತನಕಾರರು ಹಾಗೂ ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆ ಮಾಡಿದಂತಹ ಸಾಧಕರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಹಿರಿಯ ಗಮಕ ವಿದ್ವಾಂಸರಾದಂಥ ಕೀರ್ತನ ಕೇಸರಿ ಯಜ್ಞೇಶಾಚಾರ್ ಹೊಸಬೆಟ್ಟು ಅವರು ಗಮಕ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆ ಮಾಡಿದವರು. ಅವರ ಕಿರು ಪರಿಚಯ ಹೇಳುವುದಾದ್ರೆ, ತಂದೆ ಶ್ರೀ ರಾಮಚಂದ್ರ ರಾವ್ ಹಾಗೂ ಶ್ರೀಮತಿ ವಾಗ್ದೇವಿ ಇವರ ಸುಪುತ್ರರಾಗಿ ಜನಿಸಿದಂಥ ಯಜ್ಞೇಶರಿಗೆ ತಮ್ಮ ವಂಶದಲ್ಲೇ ಆ ಹರಿಕಥಾ ಕಲೆ ಬೆಳಗುತ್ತಾ ಇದ್ದಂತ ಸಂದರ್ಭದಲ್ಲಿ ತಮ್ಮ ಹಿರಿಯರನ್ನು ಕಂಡು ಹರಿಕಥಾ ಕಲೆಯನ್ನು ಮೈಗೂಡಿಸಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಕೀರ್ತಿಶೇಷ ಶ್ರೀ ಶ್ರೀಧರಾಚಾರ್ಯ ಹೊಸಬೆಟ್ಟು ಅವರು ಹರಿಕಥಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಕರಾವಳಿಯಲ್ಲಿ ದೊಡ್ಡ ಹೆಸರು. ಅವರೇ ಯಜ್ಞೇಶ್ವರಿಗೆ ಮೊದಲ ಗುರುವಾದವರು. ಆ ಬಳಿಕ ಖ್ಯಾತ ಹರಿದಾಸರಾದಂಥ ಶ್ರೀ ವಾದೀಶಾಚಾರ್ ಹೊಸಬೆಟ್ಟು ಅವರಲ್ಲಿ ಹರಿಕಥಾ ಕ್ಷೇತ್ರ ಹಾಗೂ ಹರಿಕಥೆಗೆ ಸಂಬಂಧಪಟ್ಟಂತ ಇತರ ಪರಿಕರಗಳ ಬಗ್ಗೆ ವಿಶೇಷವಾದಂತಹ ಪರಿಣತಿಯನ್ನು ತರಬೇತಿಯನ್ನು ವಾದೀಶಾಚಾರ್ಯರಿಂದ ಪಡ್ಕೊಂಡ್ರು. ವಿದ್ಯಾ ವಿದ್ಯಾದಾಯನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಹಲವು ವರ್ಷಗಳ ಸೇವೆಗೈದು ಇತ್ತೀಚೆಗಷ್ಟೇ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಹರಿಕಥೆ ಮಾತ್ರವಲ್ಲ, ಗಮಕ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಶ್ರೀ ಯಜ್ಞೇಶಾಚಾರ್ ಹೊಸಬೆಟ್ಟು ಅವರದು. ಅವರ ಮಾಡಿದಂತಹ ಈ ಸೇವೆಗಾಗಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ವಿಶೇಷವಾಗಿ ಪಾವಂಜ ಹರಿದಾಸ ಲಕ್ಷ್ಮೀನಾರಾಯಣಪ್ಪಯ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ.
ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಗೌರವ ಪ್ರಾಪ್ತವಾಗಿದೆ. ಉಪ್ಪಿನಗೋಳಿಯ ಶ್ರೀ ಗುತ್ತಿ ಕನ್ನಿಕಾ ಪರಮೇಶ್ವರಿ ನಗರದೇವಿ ದೇವಳದ ವತಿಯಿಂದ ಕೀರ್ತನಾ ಕೇಸರಿ ಎನ್ನುವಂತಹ ಬಿರುದು ಯಜ್ಞೇಶ್ವರಿಗೆ ಪ್ರಾಪ್ತವಾಗಿದೆ. ಕಾಂತಾವರ ಕನ್ನಡ ಸಂಘದಿಂದ ವಿಶೇಷವಾದಂತಹ ಪ್ರಶಸ್ತಿ ಗೌರವ ಕೂಡ ಲಭಿಸಿದೆ. ಹೀಗೆ ಹಲವಾರು ಪ್ರಶಸ್ತಿ ಗೌರವಗಳ ಜೊತೆಗೆ ಅನೇಕ ಮಂದಿ ಶಿಷ್ಯರನ್ನು ಕೂಡ ತರಬೇತಿ ಮಾಡಿ ಹರಿಕಥಾ ರಂಗಕ್ಕೂ ಗಮಕ ಕ್ಷೇತ್ರಕ್ಕೂ ನೀಡ್ತಾ ಇರುವಂತಹ ವಿದ್ವಾಂಸರು ಯಜ್ಞೇಶ್ ಹೊಸಬೆಟ್ಟವರು. ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎರಡನೆಯದಾಗಿ ನಮ್ಮ ಜೊತೆಗೆ ಇರುವವರು ಸುರ್ಮಣಿ ಡಾಕ್ಟರ್ ದತ್ತಾತ್ರೇಯ ವೇಲಣ್ಕರ್ ಅವರು. ಅತ್ಯಂತ ಎಳೆಯ ಪ್ರಾಯದಲ್ಲೇ ದೊಡ್ಡ ಸಾಧನೆ ಮಾಡಿದಂಥ ಸಾಧಕರು ದತ್ತಾತ್ರೇಯ ವೇಲಣ್ಕರ್ ಅವರು. ಈ ಉಪನ್ಯಾಸ ಮಾಲಿಕೆಯಲ್ಲಿ ಮೊದಲ ಉಪನ್ಯಾಸವನ್ನು ನೀಡಿದವರು ಹಿರಿಯ ಹರಿಕಥಾ ವಿದ್ವಾಂಸರಾದಂಥ ಕೀರ್ತನಾಚಾರ್ಯ ಶ್ರೀ ಲಕ್ಷ್ಮಣದಾಸರ್ ವೇಲಣ್ಕರ್ ಅವರು. ಅವರ ಸುಪುತ್ರರು ದತ್ತಾತ್ರೇಯ ವೇಲಣ್ಕರ್ ಅವರು. ಹಾಗಾಗಿ ಹರಿಕಥೆಯ ವಾತಾವರಣದಲ್ಲೇ ಬೆಳೆದವರು. ಕರ್ನಾಟಕದಲ್ಲಿ ಹರಿಕಥಾ ಕ್ಷೇತ್ರದ ಕಾಶಿ ಯಾವುದು ಅಂತ ಹೇಳಿದ್ರೆ ಕಾಶಿ ಎಂಬುದಾಗಿ ಪರಿಗಣಿಸಲ್ಪಟ್ಟದ್ದು ದಾಸಾಶ್ರಮ ಅಂತಾರಾಷ್ಟ್ರೀಯ ಕೇಂದ್ರ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇತ್ತು. ಅಂಥ ದಾಸಾಶ್ರಮದಲ್ಲಿ ಶ್ರೀ ಲಕ್ಷ್ಮಣದಾಸ ವೇಲಣ್ಕರ್ ಅವರು ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಂತ ಸಂದರ್ಭದಲ್ಲಿ ಇವತ್ತಿನ ಕಾಲದಲ್ಲಿ ಮಕ್ಕಳು ಹೇಗೆ ಯೂಟ್ಯೂಬ್ ಫೇಸ್ಬುಕ್ ಗಳನ್ನ ನೋಡ್ತಾ ಬೆಳೀತಾ ಇದ್ದಾರೋ ಅದೇ ರೀತಿಯಲ್ಲಿ ಹರಿಕಥೆಗಳನ್ನ ನೋಡ್ತಾ ಬೆಳೆದವರು ಶ್ರೀ ದತ್ತಾತ್ರೇಯ ವೇಲಣ್ಕರ್ ಅವರು. ಹಾಗಾಗಿ ಎಳವೆಯಲ್ಲೇ ಹರಿಕಥಾ ಕಲೆಯನ್ನು ಮೈಗೂಡಿಸಿಕೊಂಡವರು. ತಮ್ಮ 9ನೇ ವರ್ಷ ಪ್ರಾಯದಲ್ಲೇ ಮೊದಲ ಹರಿಕಥಾ ಕಾರ್ಯಕ್ರಮವನ್ನು ನೀಡಿದಂತಹ ಕೀರ್ತಿ ದತ್ತಾತ್ರೇಯ ವೇಲಣ್ಕರ್ ಅವರಿಗೆ. ಆದ್ರೆ ಆ ಬಳಿಕ ಹಿಂದೂಸ್ತಾನಿ ಸಂಗೀತದ ಕಡೆಗೆ ಸೆಳೆಯಲ್ಪಟ್ಟಂತಹ ಅವರು ಗ್ವಾಲಿಯರ್ ಹಾಗೂ ಕಿರಾನ ಘರಾಣದ ಅತ್ಯಂತ ಸಮರ್ಥ ರಾಯಭಾರಿ ಅನ್ನಿಸಿಕೊಂಡಂತ ವಿಶ್ವದಾದ್ಯಂತ ಹೆಸರು ಪಡೆದುಕೊಂಡಿರುವಂತಹ ಪಂಡಿತ್ ವಿನಾಯಕ ತೋರ್ವಿಯವರ ಬಳಿ ಹಿಂದೂಸ್ತಾನಿ ಸಂಗೀತವನ್ನ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಿರಂತರವಾಗಿ 24 ವರ್ಷಗಳ ಕಾಲ ಅವರಿಂದ ಗುರುಕುಲ ಮಾದರಿಯಲ್ಲಿ ಶಿಕ್ಷಣವನ್ನ ಹಿಂದೂಸ್ತಾನಿ ಸಂಗೀತದಲ್ಲಿ ಪಡೆದು ಅದರಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದರು. ಹಿಂದೂಸ್ತಾನಿ ಸಂಗೀತದಲ್ಲಿ ಇವತ್ತು ಎ ಗ್ರೇಡ್ ಆಕಾಶವಾಣಿ ಎ ಗ್ರೇಡ್ ಅನ್ನ ಪಡೆದಂತ ದೊಡ್ಡ ಸಾಧನೆ ಎಳವೆಯಲ್ಲೇ ಮಾಡಿದ್ದಾರೆ ಶ್ರೀ ದತ್ತಾತ್ರೇಯ ವೇಲಣ್ಕರ್ ಅವರು. ಆ ಬಳಿಕ ಅವರೇ ಸ್ವತಃ ಗುರುವಾಗಿ ಸಂಗೀತ ಕ್ಷೇತ್ರದಲ್ಲಿ ಅನೇಕ ಶಿಷ್ಯರನ್ನ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ವಿಶ್ವದಾದ್ಯಂತ ಶಿಷ್ಯರನ್ನು ಪಡೆದಿರುವಂತಹ ಭಾಗ್ಯ ದತ್ತಾತ್ರೇಯ ವೇಲಣ್ಕರ್ ಅವರು. US ಇರ್ಬೋದು, ಸಿಂಗಾಪುರ್ ನಲ್ಲಿರ್ಬೋದು, ಸ್ವೀಡನ್ ನಲ್ಲಿರ್ಬೋದು, ಇಲ್ಲೆಲ್ಲ ಆಗಾಗ ಪ್ರಯಾಣ ಮಾಡ್ತಾ ಅಲ್ಲಿ ಶಿಷ್ಯರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ವರ್ಷಂಪ್ರತಿ ಅಮೆರಿಕಾದಲ್ಲಿ ಲರ್ನ್ ಕ್ವೆಸ್ಟ್ ವಿದ್ಯಾಲಯದಲ್ಲಿ ಒಬ್ಬ ಗೆಸ್ಟ್ ಲೆಕ್ಚರರ್ ಆಗಿ ಪ್ರತಿ ವರ್ಷ ಅಲ್ಲಿ ಹೋಗಿ ಸಂಗೀತದ ಬಗ್ಗೆ ತರಬೇತಿಯನ್ನು ನೀಡುವಂತಹ ದೊಡ್ಡ ಗೌರವ ದತ್ತಾತ್ರೇಯ ವೇಲಣ್ಕರ್ ಅವರಿಗೆ ಸಿಕ್ಕಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ವಿದ್ವತ್ ಪದವಿ, ಹಾಗೆ ಸಂಗೀತ ಪ್ರಭಾಕರ ಪದವಿ, MA ಇನ್ ಮ್ಯೂಸಿಕ್ ಫ್ರಮ್ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ, ಹಾಗೆ ಇತ್ತೀಚೆಗೆ ಪ್ರತಿಷ್ಠಿತವಾದಂತಹ ಜೈನ್ ಯೂನಿವರ್ಸಿಟಿಯಿಂದ ಕಥಾ ಕೀರ್ತನದಲ್ಲಿ ಸಂಗೀತ ಈ ವಿಷಯದ ಬಗ್ಗೆ ಸಂಶೋಧನೆಯನ್ನ ಮಾಡಿ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ದೊಡ್ಡ ಗೌರವಕ್ಕೆ ಪಾತ್ರರಾಗಿದ್ದಾರೆ ದತ್ತಾತ್ರೇಯ ವೇಲಣ್ಕರ್ ಅವರು. ಅನೇಕ ಬಾರಿ ವಿಶ್ವದಾದ್ಯಂತ ಪರ್ಯಟನೆ ಮಾಡಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದು ಮಾತ್ರವಲ್ಲ, ಅನೇಕ ಬಹುಶಃ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಸದ್ಗುರು ಸಂತ ಭದ್ರಗಿರಿ ಕೇಶವದಾಸರ ಬಳಿಕ ಐರೋಪ್ಯ ದೇಶಗಳಲ್ಲಿ ಹರಿಕಥಾ ಪ್ರದರ್ಶನವನ್ನು ನೀಡಿದವರು ಕರ್ನಾಟಕದಿಂದ ನಮ್ಮ ದತ್ತಾತ್ರೇಯ ವೇಲಣ್ಕರ್ ಅಂತೇಳಿ ಹೇಳಿಕೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅವರು ಇವತ್ತು ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತದ ಬಳಕೆಯ ಬಗ್ಗೆ ಉಪನ್ಯಾಸವನ್ನ ನೀಡಲಿಕ್ಕಿದ್ದಾರೆ. ಮೂರನೆಯದಾಗಿ ನಮ್ಮ ಜೊತೆಗೆ ಇರುವವರು ಅತ್ಯಂತ ಎಳವೆಯಲ್ಲೇ ದೊಡ್ಡ ಸಾಧನೆ ಮಾಡಿರುವಂತಹ ವಿದುಷಿ, ಸಂಗೀತ ಕಲಾಸಿರಿ ಎನ್ನುವಂತಹ ಪ್ರಶಸ್ತಿಗೆ ಪಾತ್ರರಾದಂಥ ವಿದುಷಿ ಶ್ರೀಮತಿ ಮಂಜುಳಾ ರಾವ್ ಅವರು. ಶ್ರೀ ಪ್ರಭಾಕರ ಮಯ್ಯ ಹಾಗೂ ಶ್ರೀಮತಿ ಲಲಿತಾ ಮಯ್ಯ ದಂಪತಿಗಳ ಸುಪುತ್ರಿಯಾಗಿ ಕಾಸರಗೋಡಿನ ಸಮೀಪದ ಐಲಾದಲ್ಲಿ ಜನಿಸಿದಂತಹ ಮಂಜುಳಾ ರಾವ್ ಅವರು ಎಳವೆಯಲ್ಲೇ ಅಂದ್ರೆ
ಹರೆಯದಲ್ಲೇ ಉಪ್ಪಳದ ಶ್ರೀಕೃಷ್ಣ ಮಾಸ್ತರ್ ಅವರ ಪ್ರೇರಣೆಯಿಂದ ಚಿಟಿಕೆ ಹಿಡಿದು ಮೊದಲ ಹರಿಕಥಾ ಪ್ರದರ್ಶನವನ್ನ ನೀಡಿದರು. ಆ ಬಳಿಕ ನಮ್ಮೆಲ್ಲರ ಹೆಮ್ಮೆಯ ಕಲಾವಿದರಾದಂತಹ ಕಲಾರತ್ನ ಶಮ್ನ ಅಡಿಗ ಅವರ ಬಳಿಯಲ್ಲಿ ಕಥಾ ಕೀರ್ತನೆಯ ತರಬೇತಿಯನ್ನು ಪಡೆದರು. ಮುಂದೆ ಬೆಂಗಳೂರಿಗೆ ತೆರಳಿ ಸಂತ ಭದ್ರಗಿರಿ ಅಚ್ಯುತ ದಾಸರಿಂದ ವಿಶೇಷವಾದಂತ ತರಬೇತಿಯನ್ನು ಪಡೆದರು. ಆ ಬಳಿಕ ಕೀರ್ತನಾಚಾರ್ಯ ಶ್ರೀ ಲಕ್ಷ್ಮಣದಾಸ್ ವೇಲಣ್ಕರ್ ಅವರಲ್ಲಿ ಹರಿಕಥೆಯ ಅತ್ಯಂತ ಸೂಕ್ಷ್ಮ ವಿಚಾರಗಳ ಬಗ್ಗೆ ಮಾರ್ಗದರ್ಶನವನ್ನು ತರಬೇತಿಯನ್ನು ಪಡೆದರು. ಕೇವಲ ಸಂಗೀತ ಕ್ಷೇತ್ರದಲ್ಲಿ, ಹರಿಕಥಾ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಕರ್ನಾಟಕ ಸಂಗೀತದಲ್ಲಿ ಶ್ರೀಮತಿ ವಿದುಷಿ ಶೀಲಾ ದಿವಾಕರ್ ಅವರಿಂದ, ವಿದ್ವಾನ್ ಶ್ರೀನಾಥ್ ಮರಾಠಿ ಅವರಿಂದ, ವಿದುಷಿ ವಸುಮತಿ ಅವರಿಂದ ಕರ್ನಾಟಕ ಸಂಗೀತದಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಭರತನಾಟ್ಯದಲ್ಲಿ ಮಂಜೇಶ್ವರದ ನಾಟ್ಯ ನಿಲಯದ ಬಾಲಕೃಷ್ಣ ಮಂಜೇಶ್ವರ ಅವರಿಂದ ತರಬೇತಿಯನ್ನು ಪಡೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಯಕ್ಷಗಾನದಲ್ಲಿ ಕೂಡ ಉಪ್ಪಳ ಕೃಷ್ಣ ಮಾಸ್ತರ್, ಜಲಂಧರ್ ರೈ ಹಾಗೂ ಶ್ರೀ ಯೋಗೀಶ್ ಹಳದಂಗಡಿ, ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರಿಂದ ಯಕ್ಷಗಾನದ ನಾಟ್ಯ ಹಾಗೂ ಭಾಗವತಿಕೆ ಇದರ ತರಬೇತಿಯನ್ನು ಕೂಡ ಹರಿಕಥೆಯನ್ನ ಮತ್ತಷ್ಟು ಸಂಪುಷ್ಟವಾಗಿ ಪ್ರದರ್ಶನ ಮಾಡಲಿಕ್ಕೆ ವಿಶೇಷವಾದಂಥ ಇತರ ಇಂಗ್ರೀಡಿಯೆಂಟ್ಸ್ ಏನಿದೆ, ಬೇರೆ ಬೇರೆ ಎಲಿಮೆಂಟ್ಸ್ ಅನ್ನ ಮೈಗೂಡಿಸಿಕೊಂಡವರು ನಮ್ಮ ಮಂಜುಳಾ ರಾವ್ ಅವರು. ಆಕಾಶವಾಣಿಯಲ್ಲಿ ಬಿ ಹೈ ಗ್ರೇಡ್ ಕಲಾವಿದೆಯಾಗಿ ಹರಿಕಥಾ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಟಿವಿ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ, ಜಡ್ಜ್ ಆಗಿ, ತೀರ್ಪುಗಾರರಾಗಿ ಗುರುತಿಸಿಕೊಂಡವರು. ಅನೇಕ ಪ್ರಶಸ್ತಿಗಳಿಗೆ ಅವರು ಪಾತ್ರರಾಗಿದ್ದಾರೆ. ರಚನಕಲಾ ಪ್ರಶಸ್ತಿ, ಕಥಾ ಕೀರ್ತನ ಕೋವಿದ ಪ್ರಶಸ್ತಿ, ಶೀಶ ವಿಠ್ಠಲಾನುಗ್ರಹ ಪ್ರಶಸ್ತಿ, ಸಂಗೀತ ಕಲಾಸಿರಿ ಪ್ರಶಸ್ತಿ, ಫಲಿಮಾರು ಶ್ರೀಗಳಿಂದ ಸ್ವಾಮಿ ರಾಮವಿಠ್ಠಲ ಅಂಕಿತ, ಹೀಗೆ ಅನೇಕ ಗೌರವಗಳಿಗೆ ಎಳವೆಯಲ್ಲೇ ಪಾತ್ರರಾದವರು ಶ್ರೀಮತಿ ಮಂಜುಳಾ ರಾವ್ ಇವರು. ಈ ಮೂವರು ವಿದ್ವಾಂಸರ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಇನ್ನೂ ದೊಡ್ಡ ಹರಿಕಥೆ ಆಗ್ಬಹುದು. ಈಗಾಗಲೇ ತಡವಾಗಿದೆ. ತಮ್ಮೆಲ್ಲರ ಕ್ಷಮೆಯನ್ನ ಯಾಚಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ದತ್ತಾತ್ರೇಯ ವೀರಣ್ಕರ್ ಅವರು ನಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕೆ ಇದ್ದಾರೆ. ನಮಸ್ಕಾರ. ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ಮನ್ಮನೋಭೀಷ್ಟದಾತಾರಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ. ಹರಿಕಥಾ ಪರಿಷತ್ತು ಮಂಗಳೂರು ಅವರ ದಶಮಾನೋತ್ಸವ ಪ್ರಯುಕ್ತವಾಗಿ ಈ ಒಂದು ಉಪನ್ಯಾಸ ಸರಣಿಯನ್ನು ಆಯೋಜಿಸಿದ್ದಾರೆ. ನಮ್ಮ ಗುರುಗಳು ಭದ್ರಗಿರಿ ಸಹೋದರರು ಅವರ ಆಶೀರ್ವಾದ ಮತ್ತು ನಮ್ಮ ತಂದೆಯವರ ಆಶೀರ್ವಾದ ಬೇಡ್ತಾ, ಇವತ್ತಿನ ವಿಷಯ ಹರಿಕಥೆ ಮತ್ತು ಸಂಗೀತ. ಹರಿಕಥೆ ಮತ್ತು ಸಂಗೀತ ಇದು ಬೇರೆ ಬೇರೆ ಅಲ್ಲ, ಹರಿಕಥೆಯಲ್ಲೇ ಸಂಗೀತ. ವೇದ ನಾದ ಅದರ ಒಂದು ಸಮನ್ವಯ ಅಂತ ನಮ್ಮ ಶ್ರೀ ಗುರುದಾಸ್ ಅವರು ಇಂಟ್ರಡಕ್ಟರ್ ಇದರಲ್ಲಿ ಹೇಳಿದರು. ಸಾಹಿತ್ಯ ಮತ್ತು ಸಂಗೀತ, ನಿರೂಪಣೆ ಮತ್ತು ಗಾಯನ, ಇದು ಜೊತೆಯಲ್ಲೇ ಮಾಡ್ತಾ ಇರುವಂಥ ಕೆಲವು ಕಲೆಗಳಲ್ಲಿ ಹರಿಕಥೆ ಒಂದು. ಹರಿಕಥೆ, ಕಥಾಕೀರ್ತನ, ಕಥಾ ಕಾಲಕ್ಷೇಪ, ಕಥಾಪ್ರಸಂಗಂ, ಕೀರ್ತನ್, ಹೀಗೆ ಅನೇಕ ಬೇರೆ ಬೇರೆ ಹೆಸರುಗಳಿಂದ ಇದು ಪ್ರಚಲಿತ ಆಗಿದೆ. ಹೆಸರು ಬೇರೆ ಇದ್ದರೂ ಕೂಡ ನಾಮ ಹಲವು ದೇವನೊಬ್ಬ ಹೇಳಿದ ಹಾಗೆ ಇದ್ರ ಹೆಸರು ಬೇರೆ ಬೇರೆ ಇದ್ದರೂ ಅದರ ಮೂಲ ಉದ್ದೇಶ ಮತ್ತು ಚೌಕಟ್ಟು ಅದು ಒಂದೇ ಆಗಿರ್ತದೆ. ಹರಿಕಥೆ ಅಂದರೆ ಸಂಗೀತ ಇದ್ದೇ ಇರ್ತದೆ. ಸಂಗೀತ ಇಲ್ಲದೆ ಹರಿಕಥೆ ಆಗೋದಿಲ್ಲ. ಅದು ಪ್ರವಚನ ಆಗ್ಬೋದು, ಉಪನ್ಯಾಸ ಆಗಬಹುದು. ಆದರೆ ಹರಿಕಥೆ ಅಂತ ಆಗಬೇಕಾದ್ರೆ ಸಂಗೀತ ಇರಲೇಬೇಕು. ಕಲಾವಿದರಿಗೆ ಆ ಸಂಗೀತದ ಪ್ರಮಾಣ ಹೆಚ್ಚು ಕಡಿಮೆ ಆಗ್ಬೋದು. ಕೆಲವರು ಜಾಸ್ತಿ ಹಾಡ್ತಾರೆ, ಕೆಲವರು ಕಡಿಮೆ ಹಾಡ್ತಾರೆ.
ಆದರೆ ಪ್ರತಿಯೊಬ್ಬರೂ ಹಾಡೇ ಹಾಡ್ತಾರೆ. ಹಾಡು, ಗಾಯನ, ಸಂಗೀತ ಇದು ಇಲ್ಲದೆ ಹರಿಕಥೆ ಇಲ್ಲ. ನಮ್ಮ ಕಥಾಕೀರ್ತನದ ಬಗ್ಗೆ, ಹರಿಕಥೆ ಬಗ್ಗೆ ಪ್ರಸ್ತುತ ಈಗ ನಮಗೆ ಪ್ರಾಚೀನವಾಗಿ ಸಿಗುವಂಥ ಗ್ರಂಥ ಕೀರ್ತನಾಚಾರ್ಯಕಂ ಎಂಬುದಾಗಿ ಶ್ರೀ ವಿನಾಯಕ್ ಬುವ ಭಾಗವತ್ ಅವರು ಬರೆದಿದ್ದು. ಅವರು ಹರಿಕಥೆ ಕೀರ್ತನಕಾರರ ಗುಣದೋಷಗಳನ್ನು ಹೇಳುವಾಗ ವೈಶ್ವರ್ಯಂ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ವೈಶ್ವರ್ಯಂ ಅಂದರೆ ಶ್ರುತಿ ಬಿಟ್ಟು ಹಾಡುವುದು ಅಥವಾ ಮಾತಾಡುವುದು. ಇದೊಂದು ದೋಷ ಅಂತ ವಿನಾಯಕ್ ಬುವ ಅವರು ತಮ್ಮ ಕೀರ್ತನಾಚಾರ್ಯಕಮ ಗ್ರಂಥದಲ್ಲಿ ಹೇಳಿದ್ದಾರೆ. ದೋಷ ಅಂತ ಆದ ಕೂಡಲೇ ಹಾಗಾದರೆ ಸಂಗೀತದ ಪಾತ್ರ, ಸಂಗೀತದ ಮಹತ್ವ ನಮಗೆ ಸ್ವಲ್ಪ ಅದನ್ನು ಕಲ್ಪಿಸಿಕೊಳ್ಳಬಹುದು. ಭಾರತೀಯ ಎಲ್ಲ ಕಲೆಗಳನ್ನು ನೋಡುವಾಗ ಈ ಕಥೆ ಮತ್ತು ಸಂಗೀತ ಈ ಎರಡೂ ಜೊತೆಗಿರುವಂಥ ಕಲೆಗಳು ಕಡಿಮೆ. ಅದರಲ್ಲೂ ಹರಿಕಥೆಯಂಥ ಕಲೆ ಬಹಳ ವಿರಳ. ಯಾಕಂತಂದರೆ ಹರಿಕಥೆಯಲ್ಲಿ ಕೇವಲ ಸ್ವಲ್ಪ ಹೊತ್ತು ಹಾಡೋದು, ಆಮೇಲೆ ಸ್ವಲ್ಪ ಹೊತ್ತು ನಿರೂಪಣೆ, ಆ ಬೇರೆ ಬೇರೆ ವಿಂಗಡಣೆ, ವಿಭಾಗಗಳು ನಮಗೆ ಕಾಣೋದಿಲ್ಲ. ಸಂಗೀತವೆಂಬ ಒಂದು ಗಟ್ಟಿ ದಾರದಲ್ಲಿ ಆ ನಿರೂಪಣೆ ಎಂಬ ಅನೇಕ ಪುಷ್ಪಗಳನ್ನು ಜೋಡಿಸಿ ಒಂದು ಸುಂದರವಾದಂಥ ಮಾಲೆ ಮಾಡ್ತೇವೆ. ಆ ಮಾಲೆ ಮಾಡುವಾಗ ಎಲ್ಲೋ ಒಂದು ಕಡೆ ಒಂಚೂರು ದಾರ ಕಟ್ಟಾದರೆ ಮಾಲೆ ಕಟ್ಟಾಗ್ತದೆ. ಹಾಗೆ ಸಂಗೀತ ಹರಿಕಥೆಗೆ. ಇದರ ವಿಶೇಷತೆ ಅಂದರೆ ಹರಿಕಥೆಯಲ್ಲಿ ಮಾತು ಕೂಡ ಸಂಗೀತಮಯವಾಗಿರ್ತದೆ. ಅದಕ್ಕೆ ಈ ಕಥಾಕೀರ್ತನ ಕಲೆಯನ್ನು ಇಂಗ್ಲೀಷಿಗೆ ಅವರು ತರ್ಜುಮೆ ಮಾಡುವಾಗ ಮ್ಯೂಸಿಕಲ್ ಡಿಸ್ಕೋರ್ಸ್ ಅಂತ ಹೇಳ್ತಾರೆ. ಅಂದರೆ ಇದು ಸಂಗೀತಮಯವಾದಂಥ ಒಂದು ನಿರೂಪಣೆ. ಮುಖ್ಯವಾಗಿ ನಾವು ಸಂಗೀತ ಹೇಗೆ ಬಳಕೆ ಮಾಡ್ತೇವೆ, ಒಂದು 3-4 ಅಂಶಗಳನ್ನು ನಾನು ಹೇಳ್ತೇನೆ, ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಒಂದು, ಮಾತಾಡುವಾಗ ಶ್ರುತಿಬದ್ಧವಾಗಿ ಯಾವುದಾದ್ರು ಒಂದು ಸ್ವರದ ಮೇಲೆ ನಾವು ಅದನ್ನು ಆ ಮಾತುಗಳನ್ನು ಆಡ್ತೇವೆ. ಈ ಅಂಶ ನಮ್ಮ ಭಾರತೀಯ ಕಲೆಗಳನ್ನು ನಾವು ನೋಡುವಾಗ ಬಹಳ ಕಡಿಮೆ ಇದೆ. ಈ ನಿರೂಪಣೆ ಸಂಗೀತದ್ದಾದರೂ ಕೆಲವು ಪಾಂಡ್ವಾನಿ, ಮಧ್ಯಪ್ರದೇಶದ ಪಾಂಡ್ವಾನಿ ಅಂತ ಹೇಳ್ತಾರೆ, ಅಥವಾ ಬಂಗಾಲದ ಬೌಲ್ ಕೀರ್ತನೆ ಇರ್ತದೆ. ಹೀಗೆ ಬೇರೆ ಬೇರೆ ಇದ್ದರೂ ಕೂಡ, ಆದರೆ ಈ ಅಂಶ ಪಾಂಡ್ವಾನಿಯಲ್ಲಿ ಅಥವಾ ಬೌಲ್ ಸಂಗೀತದಲ್ಲಿಲ್ಲ. ಕಥಾಕೀರ್ತನದಲ್ಲಿ ನಾವು ಮಾತಾಡುವಾಗಲೂ ಶ್ರುತಿಬದ್ಧವಾಗಿ ಮಾತಾಡ್ತೇವೆ. ಎರಡನೇದ್ದು ಶಾಸ್ತ್ರೀಯ ರಾಗಗಳ ಬಳಕೆ. 50-60 ವರ್ಷಗಳ ಹಿಂದೆ ನಾವು ನೋಡುವಾಗ ಅಲ್ಲಿ ಸಂಗೀತ ಅಂದರೆ ಶಾಸ್ತ್ರೀಯ ಸಂಗೀತವೇ ಪ್ರಧಾನವಾಗಿತ್ತು. ಈಗ ಯಕ್ಷಗಾನ ತಗೊಂಡ್ರೂ ಕೂಡ ಯಕ್ಷಗಾನ ಮಟ್ಟುಗಳು ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಆಧಾರಿತವೇ ಇರ್ತದೆ. ಈ ಸಿನಿಮಾ ಸಂಗೀತ, ಭಾವಗೀತೆ ಹಾಗೆ ಟ್ಯೂನ್ ಓರಿಯೆಂಟೆಡ್ ಅಥವಾ ಅದರದ್ದೇ ಆದಂಥ ಒಂದು ಟ್ಯೂನ್ ಅಂತ ಇರೋದಿಲ್ಲ. ಯಾವುದಾದ್ರು ಒಂದು ರಾಗದ ಮೇಲೆ ಅದು ಆಧಾರಿತವಾಗಿರ್ತದೆ. ಹಾಗಾಗಿ ಶಾಸ್ತ್ರೀಯ ಸಂಗೀತ ರಾಗಗಳ ಬಳಕೆ ನಾವು ಕಥಾಕೀರ್ತನದಲ್ಲಿ ಮಾಡ್ತೇವೆ. ಈ ಕಥಾಕೀರ್ತನದಲ್ಲಿ ನಾವು ಆ ಶಾಸ್ತ್ರೀಯ ರಾಗಗಳನ್ನು ದೇವರ ನಾಮ, ಅಭಂಗ ಅಥವಾ ಹಾಡುಗಳ ಮೂಲಕ ಮಾಡ್ತೇವೆ. ಈ ನವರಸಗಳ ಪ್ರಾಕಟ್ಯ ಸಂಗೀತದಿಂದ ಬಹಳ ಸುಲಭ. ನಾವು 10 ನಿಮಿಷ ಮಾತಾಡಿ ಒಂದು ಭಾವವನ್ನು ವ್ಯಕ್ತ ಮಾಡಲಿಕ್ಕಿಂತ ಒಂದು ಸಾಲು ಯಾವುದಾದ್ರೂ ಹಾಡಿನ ಆ ರಾಗದ ಛಾಯೆ ಆಲಾಪ ಮಾಡಿದರೆ ಅದು ಬೇಗ ಜನರಲ್ಲಿ ಆ ಭಾವ ವ್ಯಕ್ತವಾಗ್ತದೆ. ಉದಾಹರಣೆಗೆ ನಾವು ಬೇಗ ಹರಿಕಥೆಯಲ್ಲಿ ಬೇಗ ಗೊತ್ತಾಗೋದು ದುಃಖದ ಸನ್ನಿವೇಶ ಮತ್ತು ಹಾಸ್ಯ. ನನಗೆ ನೆನಪುಂಟು, ಗುರುಗಳಾದ ಭದ್ರಗಿರಿ ಅಚ್ಯುತದಾಸರ ಹರಿಕಥೆಯಲ್ಲಿ ಅವರೊಟ್ಟಿಗೆ ಶ್ರೀ ಗೋಪಾಲಕೃಷ್ಣ ಮಲ್ಲಿ ಅವರು ಹಾರ್ಮೋನಿಯಂಗೆ ಇರ್ತಿದ್ರು. ಆ ದುಃಖದ ಸನ್ನಿವೇಶ ಇನ್ನೇನು ಬರ್ತದೆ ಅನ್ನುವಾಗ ಅವರು ಶಿವರಂಜನಿಯೋ, ತೋಡಿಯೋ ಅಥವಾ ಭೈರವ್
ಹೀಗೆ ಆ ರಾಗದ ಆಲಾಪವನ್ನು ನುಡಿಸ್ತಿದ್ರು. ಆವಾಗ ಆ ಒಂದು ಸನ್ನಿವೇಶಕ್ಕೊಂದು ಒಂದು ಇಂಟ್ರಡಕ್ಷನ್, ಓ ಈಗೇನೋ ಆಗ್ತದೆ, ಏನೋ ಸ್ವಲ್ಪ ದುಃಖದ ಸನ್ನಿವೇಶ ಬರ್ತಾ ಉಂಟಿನ್ನು ಅಂತ, ಹಾಗೆ ಮಾನಸಿಕವಾಗಿ ನಮ್ಮಲ್ಲಿ ಅದೊಂದು ತಯಾರಿ ಆಗಿರುತ್ತದೆ. ಅದು ಆ ಸ್ವರಗಳ ಮೂಲಕ ಆಗ್ತದೆ, ಅದು ಸಂಗೀತದ ಮೂಲಕ ಆಗ್ತದೆ. ಅದನ್ನು ಶಾಸ್ತ್ರೀಯ ಸಂಗೀತದ ಆ ಒಂದು ಶಾಸ್ತ್ರೀಯ ಸಂಗೀತವನ್ನು ನಾವು ಕಥಾಕೀರ್ತನದಲ್ಲಿ ಬಳಸ್ತೇವೆ. ಆಮೇಲೆ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳು ನೋಡುವಾಗ ನಾವು ಒಂದು ರಾಗವನ್ನು ಅರ್ಧ ಗಂಟೆಯೋ ಮುಕ್ಕಾಲು ಗಂಟೆಯೋ ಎಷ್ಟು ಸಮಯಕ್ಕನುಸಾರವಾಗಿ ನಾವು ಹಾಡ್ತೇವೆ. ಆದರೆ ಹರಿಕಥೆಯಲ್ಲಿ ಹಾಗಲ್ಲ. ನಾವು ಅರ್ಧ ಗಂಟೆಯಲ್ಲಿ ಒಂದು 7-8 ರಾಗಗಳನ್ನು ಹಾಡ್ತೇವೆ. ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಆ ರಾಗಗಳ ಬದಲಾವಣೆ ಇರಲಿ ಮತ್ತು ಸ್ವರಗಳ ಬದಲಾವಣೆ. ಸ್ವರಗಳ ಬದಲಾವಣೆ ಅಂದರೆ ಮಾಲ್ಕೋಸ್ ಅಥವಾ ಕರ್ನಾಟಕದಲ್ಲಿ ಹಿಂಡೋಲ ಅಂತ ಹೇಳ್ತೇವೆ. ಆ ರಾಗದ ಒಂದು ಪದ್ಯವನ್ನು ಹಾಡ್ತಾ ಇರ್ತೇವೆ. ಪದ್ಯ ಮುಗಿದ ಕೂಡಲೇ ನಿರೂಪಣೆ ಶುದ್ಧ ಗಾಂಧಾರದಿಂದ ಶುರು ಮಾಡ್ತೇವೆ, ಇಲ್ಲ ಪಂಚಮದಿಂದ ಶುರು ಮಾಡ್ತೇವೆ. ಅದು ಎರಡು ಆ ಮಾಲ್ಕೋನ್ಸ್ ರಾಗದಲ್ಲಿ ಇಲ್ಲ. ಆದರೆ ಒಬ್ಬ ಹರಿದಾಸ ಇದನ್ನು ಮಾಡಬಲ್ಲ. ಯಾಕಂತಂದರೆ ಅವರ ಶಿಕ್ಷಣ ಆಗಿರ್ತದೆ. 100 ವರ್ಷದಿಂದ ನಡ್ಕೊಂಡು ಬರ್ತಾ ಇರುವಂಥ ಒಂದು ಶಿಕ್ಷಣ ಸಂಸ್ಥೆ ದಾದರ್ನಲ್ಲಿದೆ. ಅವರು ನಿರೂಪಣೆಗೆ ಯಾವ ರಾಗ ಹಾಡಬೇಕು, ನಿರೂಪಣೆಗೆ ಯಾವ್ಯಾವ ಪಾತ್ರಗಳ ಮಾತುಗಳು ಯಾವ್ಯಾವ ಸ್ವರದ ಮೇಲಿರಬೇಕು ಅದೆಲ್ಲವನ್ನು ಹೇಳ್ಕೊಡ್ತಾರೆ ಅಲ್ಲಿ. ಯಾಕಂತಂದರೆ ಸಂಗೀತ ಮತ್ತು ಈ ಹರಿಕಥೆಯಲ್ಲಿರುವ ಸಂಗೀತ ಬಹಳ ಸೂಕ್ಷ್ಮವಾದಂಥ ಒಂದು ವಿಷಯ. ಆ ಸೂಕ್ಷ್ಮತೆ ಹರಿದಾಸರಿಗೆ ಗೊತ್ತಿರ್ತದೆ. ಒಬ್ಬ ದಾರುಕ ಬಂದು ಮಾತಾಡಲಿಕ್ಕೂ, ಕೃಷ್ಣನೋ ಅಥವಾ ಯುಧಿಷ್ಠಿರನೋ ಅವನು ಬಂದು ಮಾತಾಡಲಿಕ್ಕೂ ವ್ಯತ್ಯಾಸ ಉಂಟು. ಆ ವ್ಯತ್ಯಾಸಗಳನ್ನು ನಮ್ಮ ಧ್ವನಿಯ ಏರಿಳಿತ ಮತ್ತು ಸ್ವರಗಳ ಏರಿಳಿತ, ಹೀಗೆ ಆ ಶಾಸ್ತ್ರೀಯ ಸಂಗೀತದ ಅನೇಕ ರೀತಿಯ ಆ ಒಂದು ಎಲಿಮೆಂಟ್ಸ್ಗಳನ್ನು, ಆ ಕೆಲವು ಅದರ ವಿಷಯಗಳನ್ನು ನಾವು ಕಥಾಕೀರ್ತನದಲ್ಲಿ ಬಳಸ್ತೇವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶಾಸ್ತ್ರೀಯ ಪ್ರಕಾರಗಳಾದಂಥ ಕೃತಿ, ಜಾವಳಿ, ತಿಲ್ಲಾನ ಇವುಗಳನ್ನು ಬಳಸ್ತೇವೆ. ಹಿಂದೂಸ್ತಾನಿಯಲ್ಲಿ ಖಯಾಲ್, ಧ್ರುಪದ್, ಧಮಾರ್, ತರಾನ ಹಾಡ್ತೇವೆ. ಮತ್ತು ನಾನು ಹಾಗೆ ಹೇಳಿದೆ ಅಭಂಗ, ಓವಿ, ಆರ್ಯ, ದಿಂಡಿ ಇದೆಲ್ಲ ಶಾಸ್ತ್ರೀಯ ರಾಗಗಳ ಇರುತ್ತದೆ. ಮಹಾರಾಷ್ಟ್ರದಲ್ಲಿ ಅವರು ಆ ಕೀರ್ತನ ಪದ್ಧತಿಯಲ್ಲಿ ಪೂರ್ವರಂಗ ಮತ್ತು ಉತ್ತರ ರಂಗ, ಪೀಠಿಕೆ ಮತ್ತು ನಿರೂಪಣೆ, ಆ ಮುಖ್ಯ ಭಾಗ, ಅದು 2 ಭಾಗಗಳು ಅವರು ಪ್ರಸ್ತುತ ಮಾಡ್ತಾರೆ. ಆ ಪ್ರಸ್ತುತತೆಯಲ್ಲಿ ಮಧ್ಯ ಅವರು ಒಂದು ಸಾಥಿದಾರರು, ತಬಲಾದವರು ಅಥವಾ ಹಾರ್ಮೋನಿಯಂನವರು ಅಥವಾ ಹರಿದಾಸರೇ ಒಂದು ಶಾಸ್ತ್ರೀಯ ಸಂಗೀತದ ಯಾವುದಾದ್ರು ಒಂದು ಪ್ರಕಾರ, ಒಂದು ಖಯಾಲೋ ಒಂದು ತರಾನಾನೋ ಹಾಡ್ತಾರೆ. ಯಾಕಂತಂದರೆ ಮೊದಲೆಲ್ಲ ಹರಿಕಥೆ ಈ ಕಾರ್ಯಕ್ರಮಗಳು 3-4-5 ಗಂಟೆ ನಡೀತಿತ್ತು. ಆಗ ನಮಗೆ ವಿಶ್ರಾಂತಿ ಅಥವಾ ಇಂಟರ್ವಲ್ ಅಂತ ಇಲ್ಲ. ಅಚ್ಯುತಣ್ಣವ್ರು ಯಾವಾಗಲೂ ತಮಾಷೆಯಲ್ಲಿ ಹೇಳ್ತಿದ್ರು, ಇಂಟರ್ವಲ್ ಅಂತ ಕೊಟ್ಟರೆ ಎಷ್ಟು ಜನ ವಾಪಸ್ ಬರ್ತಾರಂತ ಗೊತ್ತಿಲ್ಲ ನಮಗೆ ಅಂತ. ಹಾಗಾಗಿ ಇಂಟರ್ವಲ್ ಇಲ್ಲ. ನಮ್ಮ ಮನಸ್ಸಿಗೆ ಬಹಳ ಉಚ್ಚ ಮಟ್ಟದ ವೇದಾಂತ ಅದನ್ನು ಹೇಳ್ತಾ 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 ಸ್ವಲ್ಪ ಎಲ್ಲೋ ಒಂದು ಕಡೆ ನಮಗೆ ಹಾಸ್ಯ ಬೇಕಾಗ್ತದೆ, ಆ ಮಾನಸಿಕವಾಗಿ ನಮಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗ್ತದೆ. ಅದಕ್ಕೆ ಅವರು ಸಂಗೀತದ ಮೂಲಕ ತರಾನಗಳನ್ನು ಹಾಡ್ತಿದ್ರು. ಹರಿದಾಸರು ಸ್ವಲ್ಪ ಹಿರಿಯರಾದರೆ ಅವರಿಗೆ ಸ್ವಲ್ಪ ಅವ್ರಿಗೂ ವಿಶ್ರಾಂತಿ ಸಿಗ್ತದೆ ಅಂತ ಹಾರ್ಮೋನಿಯಂ, ತಬಲಾದವರು ಅದನ್ನು ಹಾಡ್ತಿದ್ರು. ಎಷ್ಟೋ ಜನ ಕೀರ್ತನಕಾರರು ಇವತ್ತು ಅವರು ಒಂದು ಅವರ ತಂದೆ ಅಥವಾ ಗುರುಗಳ ಬಳಿಯಲ್ಲಿ
ಹರಿಕಥೆಯನ್ನು ಕಲಿತು, ಕೀರ್ತನೆಯನ್ನು ಕಲಿತು, ಒಂದು ತಬಲಾದಲ್ಲಿ ಇಲ್ಲ ಹಾರ್ಮೋನಿಯಂನಲ್ಲಿ ಅವರೊಟ್ಟಿಗೆ ಸಹಕರಿಸಿ ಹಾಗೆ ಹರಿಕಥೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಘಾಗ್ ಬುವಾ ಅಂತ ಬಹಳ ದೊಡ್ಡ ಕೀರ್ತನಕಾರರು. ಅವರ ಮಗ ಶರದ್ ಘಾಗ್ ಅಂತ ಒಳ್ಳೆ ತಬಲಾ ಕಲಾವಿದರು. ಅವರು ತಂದೆಯವರೊಟ್ಟಿಗೆ ತಬಲಾ ನುಡಿಸಿ ಈಗ ಅತ್ಯುತ್ತಮ ಕಥಾ ಕೀರ್ತನಕಾರರಾಗಿದ್ದಾರೆ. ಹಾಗೆ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಈ ಮಂಗಳಾಚರಣೆ ಅಂದರೆ ಮೊದಲಿನ ಏನೊಂದು ಆ ಒಂದು ವಿಷಯ, ಆ ಒಂದು ಘಟ್ಟ ಇರ್ತದೆ, ಅದನ್ನು ಸುಮಾರು ಒಂದು ಅರ್ಧ ಗಂಟೆ ಅದನ್ನು ಮಾಡ್ತಾರೆ ಅವರು. ಎಲ್ಲಿವರೆಗೆ ಅಂದರೆ ಗೋವಾ ಮಹಾರಾಷ್ಟ್ರದಲ್ಲಿ ನೀವು ಅರ್ಧ ಗಂಟೆ ಮಂಗಳಾಚರಣೆ ಮಾಡದಿದ್ರೆ ಈ ಕೀರ್ತನಕಾರ ಅವನಿಗೆ ಅಷ್ಟು ಕೀರ್ತನೆಯಲ್ಲಿ ಇನ್ನೂ ಪಳಗಬೇಕು ಅಂತ, ಇನ್ನೂ ಅಷ್ಟು ಅವರಿಗೆ ಏನು ಸಾಧನೆ ಮಾಡಿಲ್ಲ ಅಂತ ಜನ ಹೇಳ್ತಾರೆ. ಯಾಕೆ ಅಂದರೆ 3-4 ಗಂಟೆ ನಡೀತಿದ್ದ ಆ ಕಾಲದಲ್ಲಿ ಅರ್ಧ ಗಂಟೆ ಆ ಮಂಗಳಾಚರಣೆಯಲ್ಲಿ ಅವ್ರು ಏನು ಮಾಡ್ತಿದ್ರು, ಶಾಸ್ತ್ರೀಯ ಗಾಯನವನ್ನೇ ಮಾಡ್ತಿದ್ರು. ಕರಾಡ್ಕರ್ ಬುವಾ ಅಂತ ಬಹಳ ದೊಡ್ಡ ಕೀರ್ತನಕಾರರು ಮಹಾರಾಷ್ಟ್ರದವರು. ಅವರು ಜಯ ಜಯ ರಾಮಕೃಷ್ಣ ಹರಿ ಈ ಅಭಂಗ ಬೇರೆ ರಾಗದಲ್ಲಿ ಹಾಡ್ತಿದ್ರು. ಒಂದೇ ಅಭಂಗವನ್ನು ಬೇರೆ ಬೇರೆ ರಾಗದಲ್ಲಿ, ಒಂದೇ ಹಾಡನ್ನು ಬೇರೆ ಬೇರೆ ರಾಗದಲ್ಲಿ ಹಾಡುವುದು ನಮ್ಮ ಹರಿಕಥೆಯಲ್ಲಿ ಕಾಣ್ತೇವೆ. ಅನೇಕ ಉದಾಹರಣೆಗಳನ್ನು ನೀವೆಲ್ಲ ನೋಡಿದ್ದೀರಿ. ಒಂದೇ ಹಾಡನ್ನು ನಮ್ಮ ಗುರುಗಳು, ತಂದೆಯವರ ಗುರುಗಳು, ನನ್ನ ಗುರುಗಳು ಭದ್ರಗಿರಿ ಅಚ್ಯುತದಾಸರು ಅದನ್ನು ಅನೇಕ ಕಡೆ ಉಪಯೋಗಿಸ್ತಿದ್ರು. ಒಂದೇ ಹಾಡು ಆದರೆ ರಾಗ ಬೇರೆ. ಆ ರೀತಿ ಹಾಡಬೇಕಾದರೆ ಸಂಗೀತದ ಕಲಿಕೆ ಮತ್ತು ಶಾಸ್ತ್ರೀಯ ಸಂಗೀತದ ಪರಿಚಯ ಬಹಳ ಬೇಕಾಗ್ತದೆ. ಒಂದು ರಾಗವನ್ನು, ಒಂದು ಅಭಂಗವನ್ನು ಬೇರೆ ಬೇರೆ ರಾಗದಲ್ಲಿ ಹಾಡ್ತಾರೆ. ಹಾಗೆ ಮಂಗಳಾಚರಣೆಯನ್ನು ಅರ್ಧ ಗಂಟೆ ಮಾಡ್ತಾರೆ, ಮುಕ್ಕಾಲು ಗಂಟೆ. ಅದಂದರೆ ಒಂದು ಸಣ್ಣ ಶಾಸ್ತ್ರೀಯ ಸಂಗೀತದ ಒಂದು ಕಾರ್ಯಕ್ರಮವೇನೋ ಹಾಗೆ. ಮೈಸೂರಿನ ನಮ್ಮ ಲಕ್ಷ್ಮೀಪತಿ ಭಾಗವತರು ಕೂಡ ಹರಿಕಥೆ ಮಧ್ಯದಲ್ಲಿ ಯಾವುದಾದ್ರು ಕೃತಿ ಬಂದರೆ ಅವರು ನೆರವಲ್ ಆಲಾಪು ಮಾಡಿ ಅದನ್ನು ಹಾಡ್ತಿದ್ರು. ಹೀಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಶಾಸ್ತ್ರೀಯ ಸಂಗೀತ ಮತ್ತು ಸಂಗೀತ. ಆಗ ಹೇಳಿದರು ಸಿನಿಮಾ ಸಂಗೀತವನ್ನು ಜಾಸ್ತಿ ನಾವು ಬಳಸೋದಿಲ್ಲ ಅಂತ. ಸಿನಿಮಾ ಸಂಗೀತ ಅಂದ ಕೂಡಲೇ ಆ ಟ್ಯೂನ್ ನಮಗೆ ಕೇಳಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಆ ನಾಯಕಿಯರು ಬರ್ತಾರೆ. ನಾವು ಯಾವುದೋ ಕಥೆ ಹೇಳ್ತಾ ಇರ್ತೇವೆ ಅಲ್ಲಿ ಅವರಿಗೆ ರಾಜ್ಕುಮಾರ್ ಭಾರತಿಯೋ ಅಥವಾ ರಾಜ್ಕುಮಾರ್ ಲೀಲಾವತಿಯೋ ಅವರು ತಲೆಯಲ್ಲಿ ಬರ್ತಾರೆ. ಹಾಗಾಗಿ ಹೆಚ್ಚಾಗಿ ನಾವು ಸಿನಿಮಾ ಸಂಗೀತದ ಮಟ್ಟುಗಳನ್ನು ನಾವು ತಗೊಳ್ಳೋದಿಲ್ಲ. ಭಾವಗೀತೆ ಇರಲಿ, ಜನಪದ ಗೀತೆ ಇರಲಿ, ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ ಆ ಪ್ರಾಂತದ ಅತ್ಯದ್ಭುತ ಕಲೆಯಾದಂಥ ಯಕ್ಷಗಾನದ ಮಟ್ಟುಗಳು, ಅದನ್ನು ಕೂಡ ಸಂಗೀತದಲ್ಲಿ ನಮ್ಮ ಹರಿಕಥೆಯಲ್ಲಿ ಬಳಸ್ತೇವೆ. ಮತ್ತು ನಾಟಕದ ಸೀಸ ಪದ್ಯಗಳು, ಕಂದ ಪದ್ಯಗಳನ್ನು ಬಳಸ್ತಾರೆ. ಈ ರೀತಿ ಎಲ್ಲ ಪ್ರಾಂತಗಳನ್ನು ನಾವು ಕಾಣುತ್ತೇವೆ. ಎಲ್ಲ ಪ್ರಾಂತಗಳಲ್ಲೂ ಕೂಡ ನಾವು ಕಾಣಬಹುದು. ಮಹಾರಾಷ್ಟ್ರದಲ್ಲಿ ಪವಾಡ ಅಂತ ಒಂದಿದೆ. ಆ ಪವಾಡಗಳನ್ನು ಹಾಡ್ತಾರೆ, ಲಾವಣಿಗಳನ್ನು ಹಾಡ್ತಾರೆ. ಇದರಲ್ಲಿ ತಮಿಳುನಾಡಿನಲ್ಲಿ ಜಾವಳಿಗಳನ್ನು ಹಾಡ್ತಾರೆ. ಹಾಗಾಗಿ ಆ ಶಾಸ್ತ್ರೀಯ ಸಂಗೀತದ ಎಲ್ಲ ಪ್ರಕಾರಗಳನ್ನು ಕೂಡ ಬಳಸಿಕೊಂಡು ನಮ್ಮ ಈ ಕಥಾಕೀರ್ತನದಲ್ಲಿ ನಾವು ಬಳಸ್ತೇವೆ. ಸಂಗೀತ ಮತ್ತು ಹರಿಕಥೆ ಇದೊಂದು ಅವಿನಾಭಾವ ಸಂಬಂಧ. ಇದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಶ್ರೀಮತಿ ಮಂಜುಳಾ ರಾವ್ ಅವರು ಕರ್ನಾಟಕ ಸಂಗೀತದ ಬಗ್ಗೆ ಮತ್ತು ಯಕ್ಷಗಾನದ ಕೆಲವು ಪದ್ಯಗಳ ಬಗ್ಗೆ ಅವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ನಮ್ಮ ಮೂರು ಜನ ಮಾತಾಡಿ ಆದಮೇಲೆ ನಿಮಗೆ ಏನಾದರೂ ಪ್ರಶ್ನೆಗಳೇನಾದ್ರು ಇದ್ದರೆ ಕಾಮೆಂಟ್ ಇದರಲ್ಲಿ ನೀವು ತಿಳಿಸ್ಬೋದು.
ನಮ್ಮ ನನ್ನ ಒಂದು ಆಲೋಚನಾ ಒಂದು ಮಿತಿಯಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ನನಗೆ ಗೊತ್ತಿದ್ದಷ್ಟು ನಿಮಗೆ ತಿಳಿಸ್ತೇನೆ. ಇನ್ನೊಮ್ಮೆ ನಾನು ಹರಿಕಥಾ ಪರಿಷತ್ತಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂಥ ಒಂದು ಅವಕಾಶ ನನಗೆ ಮಾತಾಡಲಿಕ್ಕೆ ಕಲ್ಪಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. गुरु ब्रह्मा गुरुर्विष्णु गुरुदेवो महेश्वरः गुरुर् साक्षात् परब्रह्म तस्मै ಶ್ರೀ ಗುರವೇ ನಮಃ. ಮಂಗಳೂರಿನ ಹರಿಕಥಾ ಪರಿಷತ್ತಿನ ದಶಮಾನೋತ್ಸವದ ಅಂಗವಾಗಿ ಫೇಸ್ಬುಕ್ ಮಾಧ್ಯಮದ ಮೂಲಕ ನಡೆಯುತ್ತಿರುವ ಹರಿಕಥಾ ಕಲೆ ಸಂವರ್ಧನಾ ಚಿಂತನ ಸರಣಿ ಉಪನ್ಯಾಸ ಮಾಲಿಕೆಯ 5ನೇ ದಿನದ ಈ ಕಾರ್ಯಕ್ರಮದ ಸುದಿನ ಈ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮ ನೋಡುತ್ತಿರುವ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಹಾಗೂ ಗುರು ಹಿರಿಯರಿಗೂ ವಂದಿಸಿ ಗುರುಗಳಾಗಿರ್ತಕ್ಕಂತಹ ಅಚ್ಯುತದಾಸ್ ಅವರನ್ನ ಸ್ಮರಿಸುತ್ತ ಅಂತೆ ನನ್ನ ಪ್ರತಿ ನಡೆಯಲ್ಲೂ ಮಾರ್ಗದರ್ಶನ ನೀಡುತ್ತಿರುವಂತಹ ಗುರುವರಿಯರಾದಂತಹ ಶ್ರೀಯುತ ಕಲಾರತ್ನ ಶಮನ ಅಡಿಗ ಕುಂಬ್ಳೆ ಹಾಗೂ ಕೀರ್ತನಾಚಾರ್ಯ ಶ್ರೀ ಲಕ್ಷ್ಮಣದಾಸ್ ವೇಲಂಕರ್ ಇವರ ಶುಭಾಶೀರ್ವಾದವನ್ನು ಬೇಡುತ್ತ ನನಗೆ ಕೊಟ್ಟಿರುವಂತಹ ವಿಚಾರ ಸಂಗೀತ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹರಿಕಥೆ ಈ ವಿಚಾರವನ್ನ ಪ್ರಾರಂಭ ಮಾಡುವ. ಸಂಗೀತದ ಕುರಿತಾಗಿ ಈಗಷ್ಟೇ ಡಾಕ್ಟರ್ ದತ್ತಾತ್ರೇಯ ವೇಲಂಕರ್ ಅವರು ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಈಗ ಕರ್ನಾಟಕ ಸಂಗೀತದ ಕೆಲವು ರಾಗಗಳನ್ನ ನವ ರಸಗಳಿಗೆ ಅನುಗುಣವಾಗಿ ಹೇಗೆ ಜೋಡಿಸಿಕೊಳ್ಳುವ ಹಾಗೂ ಸಂಗೀತದ ವಿವಿಧ ಪ್ರಕಾರಗಳನ್ನ ಮತ್ತು ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ ಆ ಹರಿಕಥೆಯಲ್ಲಿ ಬಳಸುವಂತಹ ಅಳವಡಿಸುವಂತಹ ರೀತಿಯನ್ನ ಬಾಲ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸಾಗರ ಹೇಳಿದ್ರೆ ನೀರಿನ ಆಗರ, ನೀರಿನ ಆಗರವಾದಂತಹ ಸಾಗರದ ಸಮುದ್ರದ ಬದಿಗೆ ಹೋಗಿ ಒಂದು ಮಳಲ ರಾಶಿಯನ್ನ ಮಳಲ ಕಣವನ್ನ ಹಿಡ್ಕೊಂಡು ಬಂದ್ರೆ ಹೇಗಾದಿತ್ತೋ ಹಾಗೆ ಆದಿತ್ತು ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ವಿಷಯ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಉಸಿರಾಗಿರ್ತಕ್ಕಂತಹ ಸಾಮವೇದವನ್ನೇ ಮೂಲವಾಗಿ ಇಟ್ಟುಕೊಂಡಿರ್ತಕ್ಕಂತಹ ಆ ಸಂಗೀತದ ಸಾಗರದ ತೀರಕ್ಕೆ ಹೋಗಿ ಒಂದು ಮಳಲ ಕಣವನ್ನ ಹಿಡಿದುಕೊಂಡು ಬಂದ ಹಾಗೆ ಅಲ್ಪಜ್ಞರಾಗಿರ್ತಕ್ಕಂತಹ ನಾನೀಗ ಪ್ರಸ್ತುತಪಡಿಸಲು ಹೊರಟಿರುವಂತಹ ವಿಷಯ ಮುಗಿದಷ್ಟು ಮುಗಿಯದ ಸಂಗೀತ ಸಾಗರದಿಂದ ಹೆಕ್ಕಿದಂತಹ ಕೆಲವು ವಿಚಾರಗಳನ್ನ ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಹರಿಕಥಾ ಪರಿಷತ್ ಮಂಗಳೂರು ಇದರ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ SP ಗುರುದಾಸ್ ಇವರಿಗೆ ಕೂಡ ನಮನಗಳನ್ನ ತಿಳಿಸುತ್ತಾ ಸಹಾಯ ಮಾಡಿರ್ತಕ್ಕಂತಹ ನನ್ನ ಮನೆಯವರಿಗೂ ಕೂಡ ನಮನಗಳನ್ನ ತಿಳಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಕರ್ನಾಟಕ ಸಂಗೀತದ ಪಿತಾಮಹರೆನಿಸತಕ್ಕಂತಹ ಪುರಂದರದಾಸರು ಅಭ್ಯಾಸಗಾನದ ರಚನೆಗಳಲ್ಲಿ ಒಂದು ತತ್ವಗೀತೆಯ ಮೂಲಕ ಈ ರೀತಿ ಹೇಳುತ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಕೆರೆಯ ನೀರನು ಕೆರೆಗೆ ಚೆಲ್ಲಿ ಪರವ ಪಡೆದವರ ಬೇಕಾಗಿರು ಮನೆಯ ಕರುಣದೊಳಾರ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಶ್ರೀ ಪುರಂದರ ವಿಠಲ ರಾಯನ ಚರಣ
ನೀನು ಏನೇನು ಕಾರ್ಯಗಳನ್ನ ನಡೆಸುತ್ತೀಯೋ ಅದೆಲ್ಲ ಆ ಭಗವಂತ ನಿನಗೆ ನೀಡಿರ್ತಕ್ಕಂತಹ ನಿನ್ನೊಳಗಿನ ಚೈತನ್ಯದಿಂದಾಗಿ ನೀನು ಮಾಡಿರುವಂತದ್ದು. ಆ ಚೈತನ್ಯ ನಿನ್ನಲ್ಲಿ ಇಲ್ಲ ಅಂತಂದ್ರೆ ನೀನು ಮರದ ಕೊರಡಿಗೆ ಸಮ. ಆದ್ದರಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವ ಕೊಟ್ಟದ್ದನ್ನು ಅವನಿಗೆ ನೀನು ಅರ್ಪಣೆ ಮಾಡಬೇಕು. ಆ ರೀತಿಯಲ್ಲಿ ನೀನು ಬದುಕಬೇಕು ಅಂತ. ಹಾಗೆ ಮಾಡಬೇಕು ಅಂತಾದ್ರೆ ನೀನು ಅವನನ್ನ ಶರಣಾಗಬೇಕು. ನೀನು ಅವನನ್ನ ಶರಣಾಗಬೇಕು ಅಂತಾದ್ರೆ ಅವನ ಗುಣಗಾನವನ್ನು ನೀನು ಮಾಡಬೇಕು. ಅವನ ಗುಣಗಾನವನ್ನು ನೀನು ಮಾಡ್ತಿ ಅಂತಾದ್ರೆ ಭಕ್ತಿಯಿಂದ, ಸಂಗೀತದಿಂದ ಒಳಗೂಡಿಕೊಂಡು ಅವನ ಭಕ್ತಿಯನ್ನ ನೀನು ಮಾಡು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಏನಾಗುತ್ತದೆ? ಶೀಘ್ರವಾಗಿ ಮನಸ್ಸು ಭಗವಂತನ ನಾಮರೂಪದಲ್ಲಿ ಲೀನವಾಗುತ್ತದೆ. ಕೇವಲ ಸಂಗೀತ ಒಂದಿದ್ರೆ ಸಾಕೆ. ಸಂಗೀತದ ತ್ರಿಮೂರ್ತಿಗಳಲ್ಲೊಬ್ಬರಾಗಿರ್ತಕ್ಕಂತಹ ಶ್ರೀ ತ್ಯಾಗರಾಜರು ಒಂದೆಡೆ ಒಂದು ಕೀರ್ತನೆಯಲ್ಲಿ, ಕೃತಿಯಲ್ಲಿ ಹೇಳ್ತಾ ಇದ್ದಾರೆ, ಸಂಗೀತ ಜ್ಞಾನವೋ ಪತಿರ್ಬಿನ, ಸಂಗೀತ ಜ್ಞಾನವೋ ಪತಿರ್ಬಿನ, ಸರ್ವಜ್ಞಾನವೋ ಗಲದೆಯೋ ಮನಸ, ಸಂಗೀತ ಜ್ಞಾನವೋ. ಭಕ್ತಿ ಇಲ್ಲದಂತಹ ಸಂಗೀತ ಅದು ಭಗವಂತನಿಗೆ ಇಷ್ಟ ಇಲ್ಲ, ಅದು ನಿಷ್ಪ್ರಯೋಜಕ, ಅದನ್ನ ಭಗವಂತ ಕೇಳುವುದಿಲ್ಲ ಅಂತ ಹೇಳಿ. ಆದ್ದರಿಂದ ನೀನು ಆ ಮೋಕ್ಷ ಮಾರ್ಗದಂತ ಸಂಗೀತದ ಮೂಲಕವೇ ನೀನು ಹೋಗಬಹುದು. ಹಾಗೆ ಹೋಗಬೇಕು ಅಂತ ಇದ್ರೆ ಏನು ಮಾಡಬೇಕು? ಭಕ್ತಿಯಿಂದ ಸಂಗೀತವನ್ನ ಹಾಡಬೇಕು. ಆದ್ದರಿಂದಲೇ ಅದನ್ನೇ ಪುರಂದರದಾಸರು ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳಿದ್ರು. ಟಂಬಕರ ಪೂಗಾಟ ನಂಬಲಾರ ಭಗವಂತ ಹರಿ ನಂಬಲಾರ. ಭಕ್ತಿ ಇಲ್ಲದಂತಹ ಭಜನೆಯನ್ನ, ಡಂಬಕರ ಕೂಗಾಟವನ್ನು ಅವರು ಕೇಳಲಿಕ್ಕಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳಿದ್ರು. ನಾನ ಬಗೆಯ ರಾಗ ಪಾವತಿ ಸ್ವರ ಜ್ಞಾನ ಮನೋಹರ ಜಾತಿಗೆ ಒಂದು ಆ ಸಂಗೀತ ಅವನಿಗೆ ಇಷ್ಟ ಆಗುವುದಿಲ್ಲ. ಅಷ್ಟೇ ಅಲ್ಲ, ಕೇಳತಕ್ಕಂತಹ ಭಗವಂತನ ಭಕ್ತರಿಗೂ ಇಷ್ಟ ಆಗುವುದಿಲ್ಲ. ಆದ್ದರಿಂದ ಹರಿಕಥೆಯಲ್ಲಿ ಪರಮಾತ್ಮ ಜೀವಾತ್ಮರ ಒಡನಾಟವನ್ನ, ಆ ಸಂಬಂಧವನ್ನ ಹೇಳಬೇಕು, ಇನ್ನೊಬ್ಬರಿಗೆ ತಿಳಿಸಬೇಕು ಅಂತ ಹೇಳಿದ್ರೆ ನವರಸಗಳ ಪ್ರಾಕಟ್ಯಕ್ಕಾಗಿ ನಾವು ಸಂಗೀತವನ್ನ ಬಳಸಲೇಬೇಕು. ಆದ್ದರಿಂದ ಹೀಗಾಗಿ ನಾವು ಯಾವ ಯಾವ ಸಂಗೀತದ ಸಾಹಿತ್ಯದ ಪ್ರಕಾರವನ್ನ ಆಯ್ಕೆ ಮಾಡಿದರೂ ಚಿಂತಿಲ್ಲ. ಅಂದ್ರೆ ದತ್ತಣ್ಣ ಹೇಳಿದ ಹಾಗೆ ಶಾಸ್ತ್ರೀಯ ಸಂಗೀತವನ್ನ, ಜನಪದ ಸಂಗೀತವನ್ನ, ಲಾವಣಿಗಳನ್ನ, ರಂಗಗೀತೆಗಳನ್ನ, ಭಾವಗೀತೆಗಳನ್ನ, ಕಗ್ಗಗಳನ್ನ, ಪದ್ಯಗಳನ್ನ, ಸುಳಾದಿಗಳನ್ನ, ವಚನಗಳನ್ನ, ಷಟ್ಪದಿಗಳನ್ನ, ಆಹಾ ನಮ್ಮ ಆ ಒಂದು ಸಾಹಿತ್ಯ ಭಂಡಾರ ಎಷ್ಟೊಂದು ಶ್ರೀಮಂತವಾಗಿದೆ. ಅದರಿಂದ ಯಾವುದಾದರೊಂದನ್ನ ಒಟ್ಟಿನಲ್ಲಿ ಇನ್ನೂ ಒಂದು ವಿಚಾರ ಹೇಳ್ತೇನೆ. ನಾವು ದಕ್ಷಿಣ ಕನ್ನಡದವರು ಯಕ್ಷಗಾನ ಪ್ರಿಯರಾದ್ದರಿಂದ ಯಕ್ಷಗಾನದ ಹಾಡುಗಳನ್ನಾದರೂ ನೀನು ಬಳಸಿಕೋ. ಒಟ್ಟಿನಲ್ಲಿ ಯಾವ ಪ್ರಾಕಾರವನ್ನ ನೀನು ಸಂಗೀತ ಉಪಯೋಗಿಸಿಕೊಂಡು ಬಳಸಿದರೂ ಅದರಲ್ಲಿ ಭಾವ, ಭಕ್ತಿ, ಪ್ರೇಮ ಇರಬೇಕು. ಆ ಕೇಳುಗರ ಲಕ್ಷ್ಯ ಪರಮಾತ್ಮನ ಎಡೆ ಹೋಗುವಂತೆ ನೋಡಿಕೊಳ್ಳಬೇಕು ಅಷ್ಟೇ. ಆದ್ದರಿಂದ ನವರಸಗಳಿಂದ ಅದರ ಪ್ರಾಕಟ್ಯಕ್ಕಾಗಿ ಅಂದರೆ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಭತ್ಸಾದ್ಭುತ, ಶಾಂತೋ ತವದಿರಸೋ ಮತ. ಈ ನವರಸಗಳ ಜೊತೆ
ಭಕ್ತಿ ರಸವನ್ನ ಸೇರಿಸಿದಾಗ ಅಂತಹ ಪ್ರೇಮ ಭಕ್ತಿಗೆ ಭಗವಂತ ಒಲಿಯುತ್ತಾನೆ. ಆದ್ದರಿಂದ ಅಂತಹ ನಾದ ವೇದಗಳ ಸಮ್ಮಿಶ್ರವಾಗಿರ್ತಕ್ಕಂತಹ ಈ ಹರಿಕಥೆ ಎಂಬಂತಹ ಕಲೆಯಲ್ಲಿ ರಸಗಳಿಗೆ ಅನುಗುಣವಾಗಿ ಸಂಗೀತದ ಬಳಕೆಯನ್ನ ಹೇಗೆ ಮಾಡುವುದು ಎಂಬುದನ್ನ ತಿಳಿಯೋಣವಂತೆ ನನ್ನ ಬಾಲ ಭಾಷೆಯಲ್ಲಿ ಇದನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಆದ್ದರಿಂದ ಮೊದಲಿಗೆ ಶೃಂಗಾರ ರಸ. ಶೃಂಗಾರ ರಸವನ್ನ ಹೇಳಬೇಕು ಅಂತಾದ್ರೆ ಕರ್ನಾಟಕ ಸಂಗೀತದಲ್ಲಿ ಬೇಹ, ಕಮಾಸ್, ಕಾಪಿ, ಕರಹರಪ್ರಿಯ, ಯಮನ್ ಕಲ್ಯಾಣಿ, ಬಹುತಾರಿ, ಬೃಂದಾವನಿ ಹೀಗೆ ಯಾವ ರಾಗವನ್ನು ಬೇಕಾದರೂ ಬಳಸಿಕೊಳ್ಳಬಹುದು. ಇದೀಗ ಒಂದು ಉದಾಹರಣೆಗೋಸ್ಕರವಾಗಿ ಅಹಲ್ಯೆಯ ಒಂದು ಕಥಾಭಾಗ. ಮುನಿ ಗೌತಮರು ಹೊರಗೆಲ್ಲೋ ತಿಂಗಳುಗಟ್ಟಲೆ ಹೋಗಿರುವಂತಹ ಸಂದರ್ಭದಲ್ಲಿ ಕುಟೀರದಲ್ಲಿರ್ತಕ್ಕಂತಹ ಅಹಲ್ಯೆ ಮನಸ್ಸಿಗೆ ಬೇಸರವಾಗಿ ಅಂತೊಮ್ಮೆ ವನವನ್ನ ತಿರುಗಾಡ್ಲಿಕ್ಕೆ ಅಂತ ತಾನು ಹೋದಾಗ ಅಲ್ಲಿ ಕಾಣುತ್ತಿರುವಂತಹ ಹರಿಣಗಳ ಮಿಲನ, ಆ ಜೋಡಿ ನವಿಲುಗಳ ನರ್ತನ ಇದನ್ನೆಲ್ಲ ನೋಡಿದ ಅವಳ ಮನಸ್ಸಿನಲ್ಲಿ ಮೂಡತಕ್ಕಂತಹ ಒಂದು ಶೃಂಗಾರ ಭಾವದ ಬಗ್ಗೆ ಕಾವ್ಯರಾಗದಲ್ಲಿ ಒಂದು ಹಾಡು. ಬೆಂದ ಮನಕ್ಕೆ ಮೋದವ ನೀಡಿ ಸಾಧು ಮನಸಿದೆ, ಬೆಂದ ಮನಕ್ಕೆ ಮೋದವ ನೀಡಿ ಸಾಧು ಮನಸಿದೆ, ಮಂದವಾದ ಉತ್ತು ಸುಮದ ಗಾದ ದಯಿಸಿದೆ, ಮಂದವಾದ ಉತ್ತು ಸುಮದ ಗಾದ ದಯಿಸಿದೆ, ಚಂದದ ಮುಗಿಲ ನಡಿಗೆ ಬೆಳೆದ ಹೆಮ್ಮರ, ಚಂದದ ಮುಗಿಲ ನಡಿಗೆ ಬೆಳೆದ ಹೆಮ್ಮರ, ಕುಂದವಲ್ಲಿ ಬಳುವ ಸುದ್ದಿ ಪಡೆಯಿತರಾರ, ಕುಂದವಲ್ಲಿ ಬಳುಗಿ ಸುದ್ದಿ ಪಡೆಯಿತು ಆಧಾರ, ಬೆಂದ ಮನಕ್ಕೆ ಮುದವ ನೀಡಿದಾದು ಪರಸಿದೆ. ಈ ರೀತಿಯಾಗಿ ನಾವು ಇದನ್ನ ಶೃಂಗಾರ ರಸವನ್ನ ಮತ್ತೆ ನಮ್ಮ ಮಾತುಗಳಲ್ಲಿ ಅದನ್ನು ತಕೊಂಡು ಹೋಗ್ಬೋದು. ಮುಂದೆ ಹಾಸ್ಯರಸ, ಇದಕ್ಕೆ ಬೇಹ, ವಸಂತ, ಜನರಂಜನೆ, ಆಮೇಲೆ ಕದನ ಕುತೂಹಲದಂತಹ ರಾಗಗಳನ್ನು ಬಳಸಿಕೊಳ್ಳಬಹುದು. ಈಗ ನಾನೊಂದು ಚಿಕ್ಕ ಸನ್ನಿವೇಶವನ್ನ ಶರಸೇತು ಬಂಧನದ ಆ ಒಂದು ಕಥಾಭಾಗದಲ್ಲಿ ಯಾವಾಗ ತನ್ನ ಪರಾಕ್ರಮದ ಬಗ್ಗೆ ಬಹಳವಾಗಿ ಕೊಚ್ಚಿಕೊಂಡಿರ್ತಕ್ಕಂತಹ ಅರ್ಜುನನ ಕಟ್ಟಿರ್ತಕ್ಕಂತಹ ಸೇತುವೆಯನ್ನ ಆ ಹನುಮ ಮುರಿದು ಎರಡೆರಡು ಬಾರಿ ಕೂಡ ಮುರಿದಾಗ ಮ್ಲಾನವದನಾಗಿ ಕುಳಿತಿರ್ತಕ್ಕಂತಹ ಯಾವ ಅರ್ಜುನ ಇದ್ದಾನೋ ಅವನನ್ನ ನೋಡ್ಕೊಂಡು ಒಂದು ರೀತಿಯಲ್ಲಿ ನೀನು ಹೇಳಿದೆಯಲ್ಲೋ ನಾ ಮಾನವ, ನೀನು ವಾನರ, ನಿನಗೆ ಎಲ್ಲಿ ಮುರಿಲಿಕ್ಕಾಗ್ತದೆ ಅಂತ ಹೇಳಿ ಈಗ ಏನಾಯ್ತಪ್ಪ ನಿನ್ನ ಪರಾಕ್ರಮ ಎಲ್ಲಿ ಹೋಯಿತು ಎಂಬುದಾಗಿ ಹೇಳತಕ್ಕಂತಹ ಒಂದು ಹಾಡು. ಎಲೆ ಮಾನವನೇ ಸಲೆ ಕೈ ಕಳಕರಿ ಪರಿಹಸೆದು ಏನಾಯ್ತು, ಎಲೆ ಮಾನವನೇ ಸಲೆ ಕೈ ಕಳಕರಿ ಪರಿಹಸೆದು ಏನಾಯ್ತು, ಅಯ್ಯ ಏನಾಯ್ತು, ಬಲೆ ಮುಕ್ಕರಿ ನಾವು ಬಲುಬಟನೆ ನೀವು, ಬಲೆ ಮುಕ್ಕರಿ ನಾವು ಬಲುಬಟನೆ ನೀವು, ಸಲುವುದೇ ನಿಮಗೆ ಪೌರುಷವು, ಸಲುವುದೇ ನಿಮಗೆ ಪೌರುಷವು, ಎಲೆ ಮಾನವ, ಏ ಮಾನವ ಅಂತ ಹೇಳಿದೆಯಲ್ಲೋ ನೀನು, ಎಲ್ಲಿದೆ ನಿನ್ನ ಪೌರುಷ ಅಂತ ಹೇಳಿ ಆ ಕಥೆಯನ್ನ ಮತ್ತೆ ಮುಂದೆ ತಗೊಂಡು ಹೋಗ್ಲಿಕ್ಕಾಗ್ತದೆ. ನಾನು ಕೊಟ್ಟಿರುವಂತಹ 20 ನಿಮಿಷ ಅಂತ ಹೇಳಿದ್ದಾರೆ, 5 ನಿಮಿಷ ಜಾಸ್ತಿ ತಗೊಳ್ತೇನೆ ಅಂತ ಕೂಡ ಹೇಳಿದ್ದೇನೆ. ಹಾಗಾಗಿ ಆದಷ್ಟು ಬೇಗನೆ ರಸಗಳಲ್ಲಿ ಆ ರಾಗಗಳನ್ನ ಕೂಡಿಸಿಕೊಂಡು ಹೋಗುವಂತಹ ವಿಧಾನವನ್ನ ನನಗೆ ತಿಳಿದಷ್ಟು ಹೇಳ್ತಾ ಇದ್ದೇನೆ. ಈಗ ಮುಂದಿನದು ಕರುಣಾರಸ. ಶಹನ, ಕಾನಡ, ಕಲ್ಯಾಣ ವಸಂತ, ಚಕ್ರವಾಕ ಮೊದಲಾದಂತಹ ರಾಗಗಳನ್ನ ಇದಕ್ಕೆ ಬಳಸಿಕೊಳ್ಳಿಕ್ಕಾಗ್ತದೆ. ಇಲ್ಲಿ ನಾನು 2 ವಿಚಾರವನ್ನ ನಿಮಗೆ, ಒಂದು ಕಂದ ಪದ್ಯದ ರೀತಿಯಲ್ಲಿ ಒಂದು ಕರುಣಾರಸವನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ಇದೊಂದು ಚೌಪದಿ ಅಂತ. ಕಂದ ಪದ್ಯ ಹೇಳಿದ್ರೆ ಚೌಪದಿ. ಹಿರಣ್ಯಕಶ್ಯಪರ ಹೆಂಡತಿ ಆಗಿರತಕ್ಕಂತಹ ಕಾಯ ಅದು ಪ್ರಹ್ಲಾದನ ತಾಯಿಯೂ ಹೌದಲ್ಲೇ. ಗಂಡ ಹೇಳ್ತಾನೆ ನೀನು ವಿಷವನ್ನ ಕೊಡ್ಬೇಕಂತ ಮಗ ನನಗೂ ಬೇಡ ಅಂತ ಹೇಳಿದ್ರೆ ಅವಳ ಆ ದ್ವಂದ್ವ ಯಾವ ರೀತಿಯಲ್ಲಿ ಅವಳಿಗೆ ಕಷ್ಟ ಆಗ್ತದೆ ಮನಸ್ಸಿಗೆ. ಭಗವಂತನ ಹತ್ರ ಹೇಳ್ತಾರೆ, ಪದೆಯ
ಕೊಂದೆಪೆನೆ ಪಟ್ಟದರಸಿ ಎನಿಸೆಯೋ ಗತಿಗೆಟ್ಟು ಪುತ್ರ ಘಾತಿನಿ ಹತಾಶೆ ನರಕಾಗ್ನಿಯರಿ ಬೇಡ್ವರೇ ದೇವಾ ದೇವಾ ಈ ರೀತಿಯಲ್ಲಿ ತನ್ನ ದುಃಖವನ್ನ ಹೊರಗೆ ಹಾಕುವಂಥದ್ದು ಇನ್ನೊಂದು ಉಗಾಭೋಗದ ಮೂಲಕ ಇನ್ನೊಂದು ರಾಗದಲ್ಲಿ ಇದನ್ನ ಪ್ರಸ್ತುತಪಡಿಸುವಂತಹ ರೀತಿಯನ್ನು ನೋಡೋಣವಂತೆ. ಈಗ ಉಗಾಭೋಗ ಅಂತ ಹೇಳಿದ್ರೆ ಸಂಗೀತ ಶಾಸ್ತ್ರದಲ್ಲಿನ ಒಂದು ಪ್ರಾಕಾರ. ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಕರ್ನಾಟಕದ ಹರಿದಾಸರು ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ, ವಿಶಿಷ್ಟವಾದಂತಹ ಕೊಡುಗೆ. 1 ರಿಂದ 12 ಸಾಲುಗಳವರೆಗೂ ಕೂಡ ಇರುವಂತಹ ಈ ಪದ್ಯ ಆರಂಭದ ಭಾಗವನ್ನ ಉದ್ಗ್ರಾಹ್ಯ, ಕೊನೆಯ ಭಾಗವನ್ನು ಆಭೋಗ ಅಂತ ಹೇಳ್ತಾರೆ. ಅಂತಹ ಒಂದು ರಚನೆ. ಇದನ್ನ ತಾಳದಲ್ಲಿಯೂ ಹಾಡಬಹುದು, ತಾಳ ಇಲ್ಲದೆಯೂ ಹಾಡಬಹುದು. ಇದನ್ನ ಗಾಯಕರ ಮನೋಧರ್ಮಕ್ಕೆ ಬಿಟ್ಟುಕೊಟ್ಟಿದ್ದಾರೆ ದಾಸರು. ಆದ್ದರಿಂದ ಈಗ ಭಗವಂತನ ಕರುಣೆಯನ್ನು ಪಡೆಯಬೇಕೆಂದು ಹಂಬಲಿಸತಕ್ಕಂತಹ ಯಾವ ಭಕ್ತ ಕೂಡ ಆ ಭಕ್ತನ ಕತೆ ಬರುವಾಗ ನಾವಿದನ್ನ ಬಳಸಿಕೊಳ್ಳಬಹುದು ಆ ಸನ್ನಿವೇಶಕ್ಕೆ ಒಪ್ಪುವಂತೆ. ತಪ್ಪು ಸಾಸಿರಗಳ ಒಪ್ಪಿಕಾಯೋ ಕೃಪಾ ವಂದ್ಯ ತಪ್ಪು ಸಾಸಿರಗಳ ಒಪ್ಪಿಕಾಯೋ ಕೃಪಾಳೋ ಒಬ್ಬರವನಿಗಂದ ಮೋದಿಯ ತಪ್ಪು ಸಾಸಿರಗಳ ಒಪ್ಪಿಕಾಯೋ ಕೃಪಾಳೋ ಅಪ್ರಮೇಯ ಪ್ರತ ಮಹಿಮೆಗಳ ಅಪ್ರಮೇಯ ಅಮೃತ ಮಹಿಮೆಗಳ ಅಪುರಿಯಲ್ಲಿ ಹುಟ್ಟಿದವಳರಿಯಳು ಕಪ್ಪು ಮೇಲ ಕಾಂತಿಯೊಪ್ಪುವ ತಿಮ್ಮಪ್ಪ ಅಪ್ರಾಕೃತ ರೂಪ ಪುರಂದರ ವಿಠಲ ಅಪ್ರಾಕೃತ ರೂಪ ಪುರಂದರ ವಿಠಲ ತಪ್ಪು ಸಾಸಿರಗಳ ಒಪ್ಪಿಕಾಯೋ ಈ ರೀತಿಯಾಗಿ ಅದನ್ನ ಪ್ರಸ್ತುತಪಡಿಸಬಹುದು. ಒಂದೇ ವೀರರಸ ಬರ್ತದೆ. ಅಠಾಣ ನಾಟ, ಗಂಭೀರ ನಾಟ, ಹಂಸಧ್ವನಿ, ಆರವಿ ಈ ರಾಗಗಳ ಮೂಲಕ ಇದನ್ನ ಪ್ರಸ್ತುತಪಡಿಸಬಹುದು. ಇಲ್ಲಿ ನಾವು ಒಂದು ಸೀಸ ಪದ್ಯದ ಮೂಲಕ, ಯಾಕೆಂತ ಹೇಳಿದ್ರೆ ವೀರರಸದ ಬೇಕಾದಷ್ಟು ಪದ್ಯಗಳು ಸಿಗ್ತದೆ ನಮಗೆ, ಅದರಲ್ಲಿ ಸೀಸ ಪದ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳುವ ಅಂತ ಆ ವಿಚಾರದಲ್ಲಿ ಒಂದು ವೀರ ರಸವನ್ನ ತಗೊಳ್ತಾ ಇದ್ದೇನೆ. ಹಾಡು ಮಾತ್ರಾವೃತ್ತದಲ್ಲಿರ್ತಕ್ಕಂತಹ ರಚನೆಯನ್ನ ಸೀಸ ಪದ್ಯ, ಶೀರ್ಷಕ ಪದ ಎಂಬುದರ ತತ್ವ ರೂಪವೇ ಸೀಸ ಪದ ಎನ್ನುವಂಥದ್ದು. ಇದರಲ್ಲೂ ತುಂಬಾ ಬೇರೆ ಬೇರೆಯಾದಂತಹ ವಿಧಗಳಿದ್ದಾವೆ. ಒಂದು ಪಾದದಲ್ಲಿ 5 ಚತುರ್ಮಾತ್ರೆ ಗಣಗಳು, 1 ಪಂಚಮಾತ್ರೆ ಗಣಗಳು, ಅಥವಾ ಪ್ರತಿ ಸಾಲಿಗೆ 5 ಪಂಚಮಾತ್ರೆಯ ಗಣ, 2 3 ಮಾತ್ರೆಯ ಗಣಗಳು. ಈ ರೀತಿಯಾಗಿ ರಚಿತವಾಗಿರತಕ್ಕಂತಹ ಸಂಪ್ರದಾಯದ ಅನೇಕ ಹಾಡುಗಳು, ಜಾನಪದ ಹಾಡುಗಳು ಈ ಸೀಸ ಪದ್ಯದ ರೂಪದಲ್ಲಿರ್ತದೆ. ಕೆಲವನ್ನ ತಾಳ ಹಾಕಿಯೂ ಹಾಡ್ಬೋದು, ತಾಳ ಹಾಕದೆಯೂ ಹಾಡ್ಬೋದು. ಈಗ ನಾನು 4 ಸಾಲುಗಳನ್ನ ತಾಳ ಇಲ್ಲದೆ ಮತ್ತೆ 4 ಸಾಲುಗಳನ್ನ ತಾಳದೊಂದಿಗೆ ಹಾಡಿ ತೋರಿಸ್ತೇನೆ. ಈಗ ಇದು ಲಂಕೆಗೆ ಬಂದಿರತಕ್ಕಂತಹ ಹನುಮಂತ್ ವಿಲಾಸದಲ್ಲಿ ಇರತಕ್ಕಂತಹ ಒಂದು ಸೀಸ ಪದ್ಯ. ಲಂಕೆಗೆ ಬಂದಿರತಕ್ಕಂತಹ ಆಂಜನೇಯ ತಾನು ಬಂದಿದ್ದೇನೆ ಅಂತ ಹೇಳಿ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ ಆ ಅಶೋಕವನವನ್ನ ಹಾಳುಗೆಡವಿದಂತಹ ಸಂದರ್ಭದಲ್ಲಿ ಅವನ ಆ ಒಂದು ವೀರ ಪೌರುಷವನ್ನ ಕಂಡಿರ್ತಕ್ಕಂತಹ ದೂತನೊಬ್ಬ ಬಂದು ರಾವಣನಿಗೆ ತಿಳಿಸುವಂತಹ ವಿಚಾರ, ಅವನ ವೀರ ಪರಾಕ್ರಮವನ್ನ ಈ ದೂತ ಹೊಗಳ್ತಾ ಇದ್ದ.
ಈ ರೀತಿಯಾಗಿ ಹೇಳ್ತಕ್ಕಂತಹ ಒಂದು ವೀರರಸದ ಹಾಡು. ಮುಂದೆ ರೌದ್ರ ರಸವನ್ನ ಹೇಳ್ತಾ ಇದ್ದೇನೆ. ಇಲ್ಲಿ ರೌದ್ರ ಅಂತ ಹೇಳಿದ್ರೆ ಅಠಾಣ, ಆರತಿ, ಚಲನಾಟ, ದರ್ಬಾರ್, ಕೇದಾರಗೌಳ ಮೊದಲಾದಂತಹ ಕರ್ನಾಟಕ ಸಂಗೀತದ ರಾಗವನ್ನು ಉಪಯೋಗಿಸಿ ನಾವು ರೌದ್ರ ರೂಪವನ್ನ, ವೀರಕ್ಕಿಂತಲೂ ಒಂದು ಕೈ ಮೇಲೆ ನೋಡ್ಲಿಕ್ಕೆ ಬಹಳ ಹೆದರಿಕೆ ಆಗತಕ್ಕಂತಹ ರೂಪವನ್ನ, ಆ ರೌದ್ರವನ್ನ ತೋರಿಸ್ಬೇಕು ಅಂತಾದ್ರೆ ನಮಗೆ ನರಸಿಂಹದೇವರ ರೌದ್ರವನ್ನ ಇಲ್ಲಿ ಹೇಳುವ ಅಂತ ಹೇಳಿ ಕಂಬವನ್ನ ಒಡೆದು ಹೊರಬಂದಿರ್ತಕ್ಕಂಥ ನರಸಿಂಹದೇವರ ರೂಪವನ್ನ ಸುಳಾದಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸುಳಾದಿ ಅಂತ ಹೇಳಿದ್ರೆ ಕರ್ನಾಟಕ ಸಂಗೀತದ ಸೋಡಾದಿ ಅಥವಾ ಸುಳಾದಿ ಸಪ್ತತಾಳ ಅಲಂಕಾರಗಳಲ್ಲಿ ಧ್ರುವತಾಳ, ಮಧ್ಯತಾಳ, ತ್ರಿಪುಟ ತಾಳ, ರೂಪಕ ತಾಳ, ಅಠತಾಳ, ಏಕತಾಳ ಎಂಬಂತಹ 7 ತಾಳಗಳಲ್ಲಿ ದಾಸರು ರಚಿಸಿರ್ತಕ್ಕಂತಹ ಒಂದು ಹಾಡನ್ನ ಸುಳಾದಿ ಅಂತ ಹೇಳ್ತಾರೆ. ಹರಿದಾಸ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾದಂತಹ ರೂಪ ಈ ಸುಳಾದಿ ಅಂತ ಹೇಳುವಂಥದ್ದು. ಈಗ ನಾವು ಆ ರೌದ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಭಾಗವನ್ನ ಮಾತ್ರ ಹೇಳ್ತಾ ಇದ್ದೇನೆ. ನೋಡಿ ಕಡುಗೋಬರಲ್ಲಿ ಸರಬಡಿದು ರಕ್ತಸನ ಗಿಡಹಿ ಅರಿಯಲ್ಲಿ ಧರಿಸಿದ ಸರಗರದ ದೈವ ಬರುಗಲಿ ಪೂರ್ವ ವಿಜಯ ವಿಠಲ ಪಾಲ್ಗಡನೊಡೆಯ ಶರಣನ ಒಡವೆ ಬಡನೊಡನೆ ಪ್ರಹ್ಲಾದನ ಗೋವಿಂದ ಗೋವಿಂದ. ಈ ರೀತಿಯಾಗಿ ಚಂಪೆ ತಾಳದಲ್ಲಿ ಈ ಹಾಡನ್ನ ರೌದ್ರ ಭಾವಕ್ಕೆ ನಾವು ತಗೊಳ್ಬಹುದು. ಇನ್ನು ಮುಂದೆ ಭಯಾನಕ ಅಂತ ಹೇಳಿದ್ರೆ ರೇವತಿ, ದ್ವಿಜಾವತಿ, ಚಕ್ರವಾಕ, ಸಾರಂಗಿ ಇತ್ಯಾದಿ ರಾಗಗಳನ್ನ ನಾವು ಇದರಲ್ಲಿ ಬಳಸ್ಕೊಳ್ಬಹುದು. ಭಯ ಆಗುವಂತಹ ಸನ್ನಿವೇಶದಲ್ಲಿ ಅಮ್ಮ ಗುಮ್ಮನ ಕರೆಯದಿರೆ ಎಂಬುದಾಗಿ ದಾಸರು ಬರೆದಿದ್ದಾರೆ. ಬಹಳ ಸುಂದರವಾದಂತಹ ಹಾಡು. ಹರಿಕಥಾ ಪ್ರಸಂಗಕ್ಕೆ ನಾವು ಸೇರಿಸಿಕೊಂಡು ಹೋಗುವುದಾದರೆ ಭಕ್ತ ಮಾರ್ಕಂಡೇಯ ತಾನು ಶಿವಾಲಯದಲ್ಲಿ ಶಿವನ ಮುಂಭಾಗದಲ್ಲಿ ಕುಳಿತಿರುವಾಗ ಯಮಧರ್ಮರಾಯ ಏಳು ನಿನ್ನ ಸಮಯ ಆಯಿತು ಹೋಗುವ ಅಂತ ಹೇಳಿ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನಂತೆ. ಬೆಟ್ಟಗಾತ್ರದವಾದಂತಹ ಆ ಕೋಣದ ಮೇಲೇರಿಕೊಂಡು ಕುಳಿತಿರ್ತಕ್ಕಂತಹ ಕಣ್ಣಾಲಿಗಳನ್ನು ಗಿರಗಿರನೆ ತಿರುಗಿಸುತ್ತಿರುವಂತಹ ಭಯಾನಕವಾದಂತಹ ಯಮಧರ್ಮನ ಸ್ವರೂಪವನ್ನು ಕಂಡು ಬಾಲಕ ಮಾರ್ಕಂಡೇಯ ಭಯ ಬಿದ್ದು ಶಿವನನ್ನ ಗಟ್ಟಿಯಾಗಿ ಅಪ್ಪೆ ಹಿಡಿದು ಹಾಡುವಂತಹ ಒಂದು ಹಾಡನ್ನ ಈ ಸನ್ನಿವೇಶಕ್ಕೆ ನಾನು ತಗೊಳ್ತಾ ಇದ್ದೇನೆ. ಶಿವ ಶಿವ ಕಾಪಾಡು ಕಾಲನ ಕೋಣ ಸಮೀಪಿಸುತ್ತಿದೆ ಶಿವ ಕಾಲನ ಕೋಣ ಸಮೀಪಿಸುತ್ತಿದೆ ಶಿವ ಕಾಲಕಾಲಕಾಯೋ ಕಬರ್ದಿ ಮಹಾಕಾಲಕಾಯೋ ಕಾಲಕಾಲಕಾಯೋ ಕಬರ್ದಿ ಮಹಾಕಾಲಕಾಯೋ ಕಾವರಾರಿಗರೋ ಕಾಯನ ವೈರಿ ಕಾವರಾರಿಗರೋ ಕಾಯನ ವೈರಿ ಕಾಪಾಡು 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 ಹೇ ಮರನಾರಿ ಶಿವ 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 ಗಟ್ಟಿಯಾಗಿ ಶಿವಲಿಂಗವ
ಮುಂದುವರಿಸ್ತೇವೆ. ಮುಂದೆ 7ನೆಯ ರಸ ಭೀಭತ್ಸ ಅಂತ ಹೇಳುವಂಥದ್ದು. ಅದನ್ನ ಮಾಯಾಮಾಳವಗೌಡ, ಋಷಭಪ್ರಿಯ ಮೊದಲಾದಂತಹ ರಾಗಗಳಲ್ಲಿ ಪ್ರಸ್ತುತಪಡಿಸಬಹುದು. ಬಹುಶಃ ರಾಮಾಯಣದಲ್ಲಿ ಬರತಕ್ಕಂತಹ ಕೈಕೆಯ ದಾಸಿಯಾಗಿರತಕ್ಕಂತಹ ಮಂತರೆಯ ವರ್ಣನೆಯನ್ನ ಈ ಹಾಡಿಗೆ, ಈ ಒಂದು ರಸಕ್ಕೆ ತಗೊಳ್ತಾ ಇದ್ದೇನೆ. ತೊಡೆಯ ಮೀರಿದ ಪೀಠದ ಹಲ್ಲು ಅಟವಾಯಲ್ಲಿ ಸುರಿಯುತ್ತಿದೆ ಕಲ್ಲು. ತೊಡೆಯ ಮೀರಿದ ಭೀಕರ ಹಲ್ಲು ಅಟವಾಯಲ್ಲಿ ಸುರಿಯುತ್ತಿದೆ ಕಲ್ಲು. ಹುಟ್ಟಿದ ಕೋಣಿ ಅವಳೆ, ಹುಟ್ಟಿದ ಕೋಣಿ ಅವಳ ದೈತ್ಯ ಸ್ವರೂಪಗಳು, ಹುಟ್ಟಿದ ಕೋಣಿ ಕಳಿ ದೈತ್ಯ ಸ್ವರೂಪಗಳು. ಸೆಡೆವ ಸೆಡಿವ ಸೆಡುಗಿನ ಗಿಡಿಯೋಳು, ಸೆಡೆದು ಸೆಡೆವ ಸೆಡುಗಿನ ಗಿಡಿಯೋಳು. ಚಡಿ ತರಲೆಗಳ ಮೋಡಿಯೊಂದುವೆ ಈ ರೀತಿಯಾಗಿ ತುಡಿಯನ್ನ ಮೀರತಕ್ಕಂತಹ ದೊಡ್ಡ ಹಲ್ಲನ್ನ ಹೊಂದಿದವಳಾಗಿ ಆ ಬಾಯಿಯ ಬದಿಯಿಂದ ಜೊಲ್ಲನ್ನ ಸುರಿಸುತ್ತಾ ಇರುವಂತಹ ಗೂನಿಯಾಗಿರ್ತಕ್ಕಂತಹ, ನೋಡ್ಲಿಕ್ಕೆ ಭೀಭತ್ಸಕರವಾದಂತಹ ರೂಪವನ್ನ ಹೊಂದಿದವಳು ಅಂತ ಹೇಳಿ ಇದನ್ನ ಹೇಳ್ಬೋದು. ಮುಂದೆ ಅದ್ಭುತ ರಸ. ಬೇಕಾದಷ್ಟು ಕೃತಿಗಳು ನಮಗಿದಲ್ಲಿ ಸಿಗ್ತದೆ. ಮುತ್ತಯ್ಯ ಭಾಗವತರ ಭುವನೇಶ್ವರಿಯ ನೆನೆಮಾನಸವೇ, ಎಂತಹ ಆ ತಾಯಿ ಎಲ್ಲಾ ದೇವತೆಗಳ ಶರೀರದಿಂದ ಹುಟ್ಟಿರ್ತಕ್ಕಂತಹ ಪ್ರಕಾಶದ ತೇಜಸ್ಸು ಅದ್ಭುತವಾದಂತಹ ಹೆಣ್ಣಿನ ರೂಪವನ್ನು ಪಡೆಯಿತು ಅಂತನೂ ಹೇಳುವಂತಹ ಆ ಕೃತಿಯನ್ನು ನಾವು ತಗೊಳ್ಬಹುದು. ಆದ್ರೆ ಇವತ್ತು ಇದಕ್ಕೆ ನಾವು ಯಕ್ಷಗಾನದ ಹಾಡುಗಳನ್ನು ನೋಡುವ ಅಂತ ಹೇಳಿ, ಕಲ್ಲಾಗಿದ್ದಂತಹ ಅಹಲ್ಯೆ ಶ್ರೀರಾಮನ ಪಾದಸ್ಪರ್ಶ ಆದಾಗ ಹೆಣ್ಣಾಗಿ ಪರಿವರ್ತನೆ ಆದಾಗ ಏನು ಅದ್ಭುತ, ಅವಳು ಯಾರು, ಏನು, ಯಾಕೆ ಕಲ್ಲಾದ್ಲು ಎಂಬುದನ್ನ ಆ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ಇದನ್ನ ಯಕ್ಷಗಾನ ಶೈಲಿಯಲ್ಲಿ ಹಾಡೋಣ ಬಂತೆ. ಪದಭಾಮಿನಿಯಲ್ಲಿ ಹೇಳುವ, ನಿರಂತರವಾಗಿ 5000 ವರ್ಷಗಳ ಪರ್ಯಂತ ಮಧುಕೈಟಭರವೊಂದಿಗೆ ಯುದ್ಧವನ್ನ ಮಾಡಿರ್ತಕ್ಕಂತಹ ಶ್ರೀಹರಿ, ಅವನಿಗೆ ಆಶ್ಚರ್ಯ ಆಗ್ತದೆ ಭಗವಂತನಿಗೆ. ಆಹಾ, ಇದೇನಿದು 5000 ವರ್ಷ ಯುದ್ಧ ಮಾಡಿದ್ರು ಕೂಡ ಈ ರಾಕ್ಷಸರ ಶಕ್ತಿ ಕುಂದಿಲ್ಲ ಅಲ್ವಾ ಎಂಬುದಾಗಿ ಆಶ್ಚರ್ಯಭರಿತನಾಗಿ ತಾನು ಯೋಚನಾಮಗ್ನಾಗುತ್ತಾನೆ. ಆಗ ಅವನಿಗೆ ವಿಚಾರ ಗೊತ್ತಾಗ್ತದೆ. ಅದನ್ನ ಈಗ ಒಂದು ಭಾಮಿನಿಯಲ್ಲಿ ಹೇಳ್ತಾ ಇದ್ದೇನೆ. ಸೆಣಸೆಬಾಚು ಸಹಸ್ರ ಕಾಲದಿ ಧನುಜರಲಿ ಜಯವಿಲ್ಲದಿರುತ್ತಿರೆ ಪರನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದರೋ ತೊಳದೊಳಸದಳು ಅನನಗೊಳಿಸುವೆ ಕಪಟದೊಳಗೆದೆನುತಲ ಮಧುಕೈಟಭರ ಪೊಗಡುತ್ತಲೇ ಗೆಳತೆದ ಸೆಣಸಿ ಪಂಚ ಸಹಸ್ರ ಕಾಲದಿ ಆ ಮಧುಕೈಟಭರವೊಂದಿಗೆ 5000
ಋಷಿಗಳ ಜೊತೆ ಯುದ್ಧ ಮಾಡಿದ್ರು ಕೂಡ ಯಾವುದೇ ಫಲ ಕಾಣದಿದ್ದಾಗ ಅಂತ ಹೇಳಿ ಈ ವಿಚಾರವನ್ನ ಮತ್ತೆ ಮುಂದುವರಿಸಬಹುದು. ಇನ್ನು ಕೊನೆಯದಾಗಿ ಶಾಂತರಸ, ಸಾಮರಾಗ, ಮಧ್ಯಮಾವತಿ ರಾಗದಲ್ಲಿ, ಸುರುಟಿ ರಾಗದಲ್ಲಿ ಈ ಶಾಂತರಸವನ್ನ ತೆಗಿಬಹುದು. ಈಗ ಸಣ್ಣ ಪ್ರಸಂಗ. ಮಳರ ಲಿಂಗವನ್ನ ದೇವತೆಗಳು ಭಗನಗೈದುದಕ್ಕೆ ಕೋಪಗೊಂಡಿರ್ತಕ್ಕಂತಹ ಆ ರಾವಣ ನಾನೀಗ ಹೋಗಿ ಅವರನ್ನೆಲ್ಲರನ್ನ ಶಿಕ್ಷಿಸಿ ಬರ್ತೇನೆ ಅಂತ ಹೇಳಿ ಕ್ರೋಧದಿಂದ ಹೊರಟಾಗ ತಾಯಿಯಾದಂತಹ ಕೈಕಸೆ ರಾವಣನನ್ನ ಸಮಾಧಾನ ಮಾಡ್ತಾರೆ, ಸಂತೈಸ್ತಾರಂತೆ. ಶಾಂತನಾಗಬೇಕು ತಂದೆಯಾಗಿ, ತಾಯಿಯಾಗಿ, ಭಗವಂತನಾಗಿ, ಹರಿಯಾಗಿ, ಗುರುವಾಗಿ, ನರನಾಗಿ ನಮ್ಮೆಲ್ಲರನ್ನ ಕಾಪಾಡತಕ್ಕಂತಹ ಭಗವಂತನಿಗೆ ಎಣೆ ಯಾರಿದ್ದಾರೆ ಎಂಬುದಾಗಿ ಅದನ್ನ ಮನಸ್ಸಿಗೆ ತಂದುಕೊಂಡು ಸರ್ವಜ್ಞನ ಒಂದು ವಚನದಲ್ಲಿ ಹೇಳ್ತಾರೆ, ಪರಮನಾದೇಶದಲ್ಲಿ ನೆರವೇರಲರಿಯದೆ ನರನಾಗಿ ಬಂದು ವರವೇವ ಗುರುವಿಗೆ ಸರಿಯಾದ ಕಾಣ ಸರ್ವಜ್ಞ. ಆದ್ದರಿಂದ ಆ ಭಗವಂತನಿಗೆ ಎಣೆ ಯಾರಿದ್ದಾರೆ? ಆದ್ದರಿಂದ ಈ ನವರಸಗಳನ್ನ ಭಕ್ತಿ ಭಾವದೊಂದಿಗೆ ಪ್ರೇಮಮಯವಾಗಿ ಭಗವಂತನಿಗೆ ಅರ್ಪಿಸಿ ಬಿಡಬೇಕಂತೆ. ಆದ್ದರಿಂದ ಸಂಗೀತವನ್ನ ಈ ಹರಿಕಥೆಯಲ್ಲಿ ಬಳಸುವಾಗ ಅದರ ಸಂದರ್ಭಕ್ಕೆ ಉಚಿತವಾಗಿ ರಾಗಗಳನ್ನೆಲ್ಲ ಓಡಿಸಿಕೊಂಡು ಬಳಸಿಕೊಳ್ಳಬೇಕು ನಾವು. ಅದೇ ರೀತಿ ನವರಸಗಳನ್ನ ಕೊನೆಯದಾಗಿ ಭಕ್ತಿ ರಸಕ್ಕೆ ಸೇರಿಸಿಬಿಟ್ಟು ಭಗವಂತನ ಆಶೀರ್ವಾದವನ್ನ ಪಡೆದುಕೊಳ್ಳುವ ಅಂತ ಹೇಳುತ್ತಾ ಈಗ ಕೊನೆಯದಾಗಿ ಒಂದು ದಂಡಕದ ಪ್ರಸ್ತುತಿ. ಭಕ್ತಿ ರಸಕ್ಕೆ ಒಂದು ಉದಾಹರಣೆ. ಪ್ರಹ್ಲಾದನ ಕಥೆಯಲ್ಲಿ ಕೊನೆಗೆ ಆ ಭಗವಂತನನ್ನ, ಪ್ರತ್ಯಕ್ಷನಾದಂತಹ ಆ ಭಗವಂತನನ್ನ ಆತ ಸ್ತುತಿಸುವಂತಹ ರೀತಿಗೆ ಈ ದಂಡಕವನ್ನ ನಾನು ಪ್ರಯೋಗ ಮಾಡ್ತಾ ಇದ್ದೇನೆ. ಈ ದಂಡಕ ಅಂತ ಹೇಳಿದ್ರೆ 26ಕ್ಕಿಂತಲೂ ಅಧಿಕಾಕ್ಷರ ಪಾದಗಳುಳ್ಳಂತಹ ಗದ್ಯ ಪದ್ಯದ ನಡುವಿನ ಒಂದು ಶೈಲಿ. ಇಷ್ಟ ದೇವರ ಪ್ರಾರ್ಥನೆ, ಹೊಗಳಿಕೆಗೆ ಹೆಚ್ಚಾಗಿ ಇದನ್ನ ಉಪಯೋಗ ಮಾಡ್ತಾರೆ. ಈ ಒಂದು ದಂಡಕವನ್ನ ಪ್ರಸ್ತುತಪಡಿಸುವಂತ ಹೇಳುತ್ತಾ, ಜಯ ಜಯ ಪ್ರತ್ಯಕ್ಷ ಪರಮೇಶ್ವರ, ಜಯ 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 ಪರಮಾತ್ಮದಾತಾರ, ಜಯ 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 ಜಗದಾಧಾರ, ಜಯ 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 ತಕ್ಷಣಾಧ್ಯಕ್ಷ, ಜಯ ದೀನಾಪನಾಪೇಕ್ಷ ಹೃದಯ, ದೀಕ್ಷಾರ್ಥ ಸಂಬೋಧ ದಿವ್ಯಾದ್ಭುತಾಕಾರ ದಿವ್ಯ ಪ್ರಭಾಪುರ ಸರ್ವೇಶ್ವರ, ಸರ್ವಧರ್ಮ ಪ್ರತಿಷ್ಠಾಪನ ಸಿದ್ಧವರ್ಧನ, ರವಿ ಮಾಂಡವಾದ ಸತ್ಪೂರ್ಣ ಬ್ರಹ್ಮಾಂಡೋಪದನ, ಪ್ರಗಲ್ಯ ಜರಿಣ್ಯ ವರೇಣ್ಯ ತವಸ್ತಾದ್ರಗಲ್ಯ ಪರೇಶ ರಮೇಶ, ನಮಸ್ತೆ ನೃಸಿಂಹ, ನಮಸ್ತೆ ನೃಸಿಂಹ, ನಮಸ್ತೆ 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 ನಮಸ್ತೆ, ಪ್ರಸೀದ ಪ್ರಸೀದ ಪ್ರಭು ವಿಶ್ವರೂಪ, ಪ್ರಸೀದ ಪ್ರಸೀದ ಪ್ರಸನ್ನಾತ್ಮದೇವ, ಪ್ರಸೀದ ಪ್ರಸೀದ ಪ್ರಸನ್ನಾತ್ಮಭಾವ, ಪ್ರಸೀದ ಪ್ರಸೀದ
ಸೋಹಂ ಭಾವ ಅಳಿದು ಶಿವೋಹಂ ಎಂಬಂತಹ ಭಾವ ಬರಬೇಕಾದ್ರೆ ಭಕ್ತಿಯನ್ನ ನಾನಾ ವಿಧದಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳುತ್ತಾ, ಇನ್ನೂ ಮುಂದೆ ಬೇಕಾದಷ್ಟು ಸಂಗೀತವನ್ನ ಬಳಸಿ ಹಾಡುವಂತಹ ಸಾಹಿತ್ಯಗಳಿದ್ದಾವೆ. ರಗಳೆಗಳು, ಕಗ್ಗಗಳು, ಭಾವಗೀತೆಗಳು, ಜಾವಳಿಗಳು, ಲಾವಣಿಗಳು, ಎಷ್ಟೊಂದು ವಿಚಾರಗಳಿದ್ದಾವೆ. ಅವೆಲ್ಲವನ್ನ ಅವೆಲ್ಲವನ್ನ ಹೇಳಬೇಕು. ಆದ್ರೆ ಸಮಯಾವಕಾಶ ಇಲ್ಲ. ಇದಕ್ಕಿಂತ ಇನ್ನೂ ಸುಂದರವಾಗಿ ಮುಂದಿನ ಭಾಗವನ್ನ ನಮ್ಮ ಯಜ್ಞೇಶ್ ಮಾಸ್ಟ್ರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಗಮಕಿಗಳಾಗಿರ್ತಕ್ಕಂತಹ ಅವರು ಇನ್ನೂ ಅದ್ಭುತವಾದಂತಹ ರೀತಿಯಲ್ಲಿ ಇದನ್ನ ಹೇಳುತ್ತಾರೆ. ಹಾಗೆ ಈ ಉತ್ತಮ ಅವಕಾಶಕ್ಕಾಗಿ ಪರಿಷತ್ತಿಗೂ ಇದನ್ನ ವೀಕ್ಷಿಸಿರ್ತಕ್ಕಂತಹ ಎಲ್ಲ ಕಲಾಭಿಮಾನಿಗಳಿಗೂ ತಬ್ಲಾದಲ್ಲಿ ಸಾಥ್ ನೀಡಿದಂತಹ ನನ್ನ ಮಗ ಋಷಿಕೇಶನಿಗೂ ಈ ರೆಕಾರ್ಡಿಂಗಿಗೆ ಸಹಾಯ ಮಾಡಿರತಕ್ಕಂತಹ ನನ್ನ ಸ್ಟೂಡೆಂಟ್ ಒಬ್ಬಳಿದ್ದಾಳೆ ಧನ್ಯಶ್ರೀ ಅಂತ, ಅವಳಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕೊನೆಯದಾಗಿ ಇಲ್ಲಿ ಸಂಗೀತ ಶಬ್ದಾರ್ಥ ಏನು ತಿಳಿಸುವಿರಾ ಅಂತ ಹೇಳಿ ಶಿವಶಂಕರ ದಾಸರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸಂಗೀತ ಅಂತ ಹೇಳಿದ್ರೆ ಸುಸಂಗೀತಂ ಸಂಗೀತಂ, ಕೇಳಲಿಕ್ಕೆ ಕಿವಿಗೆ ಇಂಪಾಗತಕ್ಕಂತಹ ಯಾವ ಹಾಡಿದೆಯೋ ಅದನ್ನು ಸಂಗೀತ ಅಂತ ಹೇಳುವಂಥದ್ದು ಒಂದು ಪ್ರಾರಂಭಿಕ ಅಂತ ನಮ್ಮ ಸಂಗೀತದಲ್ಲಿ ವರ್ಣನೆ ಮಾಡಿದೆ. ಆದ್ದರಿಂದ ಸುಸಂಗೀತಂ ಸಂಗೀತಂ, ಸಮ್ಯಕ್ ಗೀತಂ ಸಂಗೀತಂ ಅಂತ ಹೇಳುವಂಥದ್ದು ಕಿವಿಗೆ ಕೇಳಲಿಕ್ಕೆ ಇಂಪಾದಂತಹ, ಮನವನ್ನ ತಣಿಸತಕ್ಕಂತಹ ಹಾಡು ಎಂಬಂತಹ ಅರ್ಥ ಇದಕ್ಕಿದೆ. ಧನ್ಯವಾದಗಳು. ನನ್ನ ಗುರುಗಳು ಇಲ್ಲೂ ಕೂಡ ನನಗೆ ಒಂದು ಪಾಠವನ್ನ ಹೇಳಿಕೊಟ್ಟಿದ್ದಾರೆ. ಧನ್ಯವಾದಗಳು, ಧನ್ಯೋಸ್ಮಿ. ಪ್ರತಿ ನಡೆಯಲ್ಲೂ ನಾನು ಆಗ್ಲೇ ಹೇಳಿದೆ, ಮಾರ್ಗದರ್ಶಕರಾಗಿರ್ತಕ್ಕಂತಹ ಗುರುಗಳು ಶ್ರೀಯುತ ಶಮ್ನಾಡಿಗ ಕುಂಬ್ಳೆ ಕರುಣಾಕರ ನೀನೆಂಬುದ್ಯಾತಕೋ ಭರವಸೆ ಇಲ್ಲನಗೆ ಎಂಬಂತಹ ಕೀರ್ತನೆ ಇದೆ. ಮತ್ತೊಂದು ಭಗವಂತ ನನ್ನ ಕಷ್ಟ ನಿವಾರಣೆ ಮಾಡಲಾರೆಯ ಎಂಬಂತಹ ಆ ಭಿನ್ನಕದ ಹಾಡನ್ನ ಹೇಳಬಹುದು ಅಂತ. ಇದನ್ನ ಯಾವ ರಾಗದಲ್ಲಿ ಶ್ರೋತೃಗಳ ಮನ ಮುಟ್ಟಿಸಬಹುದು ಅಂತಾನೂ ಕೂಡ ಕೇಳಿದ್ದಾರೆ ಗುರುಗಳೇ. ನಿಮಗೆ ಗೊತ್ತಿಲ್ಲದ ವಿಚಾರ ನನಗಿನ್ನೂ ಗೊತ್ತಿಲ್ಲ. ಆದ್ರಿಂದ ಬಹುಶಃ ಕರುಣಾಕರ ನೀನೆಂಬುದ್ಯಾತಕೋ ಭರವಸೆ ಇಲ್ಲನಗೆ ಅಂತ ಹೇಳುವಂಥದ್ದು ಆ ದುರಂತ ಸ್ಥಿತಿಯ ಮಾನಸಿಕತೆಯ ಬಹಳ ಇಳಿದು ಹೋಗಿರ್ತಕ್ಕಂತಹ ಮಾನಸಿಕತೆ. ಯಾಕೆ ಅಂತ ಹೇಳಿದ್ರೆ ಕಷ್ಟ ಜಾಸ್ತಿ ಬಂದಾಗ ಎಲ್ಲೋ ಭಗವಂತ ಇಲ್ಲವೇ ಏನೋ ಎಂಬಂತಹ ಒಂದು ಮಾನಸಿಕ ಸ್ಥಿತಿ ನಮಗೆ ಬರುವಂತದ್ದು ಸಹಜ. ಶಿವರಂಜನಿ ರಾಗದಲ್ಲಿ, ಪಂತೂವರಾಳಿ ರಾಗದಲ್ಲಿ ಇದನ್ನ ನಾವು ಹೇಳ್ಬಹುದು. ಅಥವಾ ತಿಲ್ಲಂಗ ಅಂತ ಹೇಳಿ ಒಂದು ರಾಗ ಬರ್ತದೆ. ಸ್ವಲ್ಪ ನನಗೆ ನೀನು ಇದೆಯೋ ಇಲ್ವೋ ಅಂತ ಹೇಳಿ ಡೌಟ್ ಇದೆ ಅಂತ ಹೇಳುವಂತಹ ರೀತಿಗೆ ಆ ರಾಗ. ಈಗ ನೋಡಿ, ಈ ರಾಗದಲ್ಲಿ ಕರುಣಾಕರ ಬೇಹಾರಲ್ಲೂ ಕೂಡ ತಿಲಂಗಲ್ಲೂ ಕೂಡ ಯಾವ್ದಾದ್ರು ಒಂದು ರಾಗದಲ್ಲಿ ಇದನ್ನು ತಗೊಳ್ಬಹುದು ಅಂತ ಅನ್ನಿಸ್ತದೆ. ಇನ್ನು ಭಗವಂತ ನನ್ನ ಕಷ್ಟ ನಿವಾರಣೆ ಮಾಡಲಾರೆಯ ಈ ಹಾಡಿಗೆ ಭಗವಂತನಲ್ಲಿ ಆರ್ತರಾಗಿ ಬೆಳಲಿಕ್ಕೆ ನಾವು ರಾಗವನ್ನ ತಗೊಳ್ಬಹುದು. ರೇವತಿ ರಾಗದಲ್ಲಿ ಭಗವಂತನಲ್ಲಿ ಹೇಳಬಹುದು. ಆಮೇಲೆ ಚಕ್ರವಾಕರ ಕಷ್ಟ ನಿವಾರಣೆ ಮಾಡೆಯ ಪ್ರಶ್ನಾರ್ಥಕವಾಗಿಯೂ ಬೇಡುವಿಕೆಗೂ ಕೂಡ ಚಕ್ರವಾಕ ರಾಗ ಬಹಳ ಸುಂದರವಾಗಿ ಸೂಟ್ ಆಗ್ತದೆ. ಅದರಿಂದ ಅದನ್ನು ತಗೊಳ್ಬಹುದು. ಮತ್ತೆ ಯಕ್ಷಗಾನ ಶೈಲಿಯಲ್ಲಿ ಒಂದು ಹಾಡಿ ಅಂತ ಹೇಳಿದ್ದಾರೆ. ನಾನು ಹಾಡಿ ಆಯ್ತು. ಇನ್ನೊಂದು ಹಾಡು ಬೇಡ ಅಂತ ಅನ್ನಿಸ್ತದೆ. ಬಹುಶಃ ಸಮಯಾವಕಾಶ ತುಂಬಾ ಇದ್ರು. ರಮೇಶ್ ಹೆಬ್ಬಾರ್ ಅವರು, ನಾನು ಹಾಡಿದ್ದೇನೆ ಆಲ್ರೆಡಿ. ಇನ್ನೊಂದು ಹಾಡು ಬೇಕಾ? ಖಂಡಿತ ಇರುವ ಇನ್ನೊಂದು ಹಾಡುವ.
ರಾಮ ನಿರ್ಯಾಣದ ಪ್ರಸಂಗವನ್ನ ಮಾಡುವುದಾದ್ರೆ ಅಲ್ಲಿ ಒಂದು ಹಾಡನ್ನ ನಾವು ಹಾಡ್ಬೋದು. ಯಾಕೆ ಆ ರಾಮ ಭೂಮಿಗೆ ಬಂದಿದ್ದಾನೆ ಅಂತ ಹೇಳುವಂತದ್ದನ್ನ ಕಾಲಪುರುಷ ಹೇಳತಕ್ಕಂತಹ ಕೆಳಯ್ಯ ರಾಮ ಕೆಳಯ್ಯ ರಾಮ ಲೀಲ ಮಾನುಷನಾಗಿ ಅವತಾರ ಕೈದೆ ಬಳಿನ ನೀತಿಯ ಪೂರೈಸಿ ಬೆರೆದೆ ರಾಘವಾಸಿಗಳ ಹುಯ್ಯದ ಕೇಳಿ ಪ್ರಸ್ತುತಪಡಿಸಬಹುದು ಅಂತ ಹೇಳುತ್ತಾ ಈವರೆಗೆ ಇದನ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ. ಅದೇ ರೀತಿಯಲ್ಲಿ ಏನಾದ್ರೂ ತಪ್ಪುಗಳು ಬಂದಿದ್ರೆ ಚಿಕ್ಕವಳು ನಾನು ಮನ್ನಿಸಬೇಕು ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲ ಹರಿಕಥಾಭಿಮಾನಿಗಳಿಗೆ ನಮಸ್ಕಾರ. ತಾಂತ್ರಿಕ ತೊಂದರೆಯಿಂದಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುವಂತಹದ್ದು ತಡವಾಯಿತು, ಅದಕ್ಕಾಗಿ ಮತ್ತೊಮ್ಮೆ ಕ್ಷಮೆ ಯಾಚಿಸುತ್ತಾ ಈಗಾಗಲೇ ಚೂರು ಸಣ್ಣ ಕಡಿಮೆ ಮಾಡು, ಸಣ್ಣಗಿಟ್ರೆ ಸಾಕು. ಹರಿಕಥಾಭಿಮಾನಿಗಳಿಗೆ ನಮಸ್ಕಾರ. ತಾಂತ್ರಿಕ ತೊಂದರೆಯಿಂದಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುವಂತಹದ್ದು ತಡವಾಯಿತು, ಅದಕ್ಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕ್ಷಮೆಯಾಚಿಸುತ್ತಾ ಮೂವರು ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಈಗಾಗಲೇ ಇಬ್ಬರು ತಮ್ಮ ಉಪನ್ಯಾಸವನ್ನ ನೀಡಿದ್ದಾರೆ. ಈಗ ಮೂರನೆಯದಾಗಿ ನಮ್ಮೊಂದಿಗೆ ಇರುವವರು ಖ್ಯಾತ ಗಮಕ ವಿದ್ವಾಂಸರು, ಹರಿಕಥಾ ವಿದ್ವಾಂಸರು ಆಗಿರುವಂತಹ ಶ್ರೀ ಎಚ್ ಯಜ್ಞೇಶಾಚಾರ್ ಹೊಸಬೆಟ್ಟು ಅವರನ್ನ ಈ ಒಂದು ಲೈವ್ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಯಜ್ಞೇಶಾಚಾರ್ ಅವರು ತಮ್ಮ ಉಪನ್ಯಾಸ ಹೇಳಿ. ಹಲೋ ಅಂತ ಹೇಳಿದೆ, ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲ, ಪ್ರಾರಂಭಿಸ್ತಾರೆ ಅಂತ ಹೇಳಿದ್ರು. ಹರಿ ಓಂ. ಸರ್ವಂ ಕೃಷ್ಣಮಯಂ ಜಗಮಿದು ಸರ್ವಂ ಕೃಷ್ಣಮಯಂ. ಮನೆ ಮನೆ ಗಂಡುಂ ಮನೆ ಮನೆ ಪೆಣ್ಣುಂ ಮನೆ ಮನೆ ಶಿಶುവും ಮನೆ ಮನೆ ಪಶುവും ಸರ್ವಂ ಕೃಷ್ಣಮಯಂ ಕೃಷ್ಣಮಯಂ. ಎಲ್ರಿಗೂ ನಮಸ್ಕಾರ. ಹರಿಕಥಾ ಪರಿಷತ್ತಿನ ದಶಮಾನೋತ್ಸವದ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಶ್ರೀ ಎಸ್ ವಿ ಗುರುದಾಸ್ ಇವರಿಗೂ ಕೂಡ ಪ್ರಪ್ರಥಮವಾಗಿ ವಂದಿಸ್ತಾ, ಈ ಅವಕಾಶಕ್ಕಾಗಿ ವಂದಿಸ್ತಾ, ನನಗೆ ವಹಿಸಿದಂತಹ ಜವಾಬ್ದಾರಿಯನ್ನ ತಮ್ಮ ಮುಂದೆ ಇಡುವುದಕ್ಕೆ ತುಂಬಾ ಆಸಕ್ತಿಯಿಂದ ಬಂದು ನಿಂತಿದ್ದೇನೆ.
ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಸರ್ವಂ ವಿಶ್ವಮಯನಾದಂತಹ ಭಗವಂತನ ಅನುಗ್ರಹ ಆಗಲಿ ಎನ್ನುವ DVG ಅವರ ಒಂದು ಭಾವಗೀತೆಯನ್ನ ನಾನು ಹಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಕಥಾ ಕೀರ್ತನೆಯಲ್ಲಿ ದಾಸರ ಪದಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ಆಧುನಿಕ ಕವಿಗಳಲ್ಲಿ ಕೆಲವರ ಸಾಹಿತ್ಯ ಕೂಡ ಅಷ್ಟು ಬಹಳ ಸುಂದರವಾದಂತಹ ಒಂದು ಸಾಹಿತ್ಯವನ್ನು ನಾವು ಕಾಣಬಹುದು. DVG ಅವರ ಶ್ರೀಕೃಷ್ಣ ಪರೀಕ್ಷಣಂ ಎನ್ನುವಂತಹ ನಾಟಕದಲ್ಲಿ ಬರುವಂತಹ ಒಂದು ಕೃತಿಯನ್ನ ನಿಮ್ಮ ಮುಂದೆ ನಾನು ಈಗ ಬಿತ್ತನೆ ಮಾಡಿದ್ದೆ. ಇದೇ ರೀತಿ DVG ಅವರು, ಆಮೇಲೆ ಬೇರೆ ಬೇರೆ ಕವಿಗಳೆಲ್ಲ ತುಂಬಾ ಸುಂದರವಾದಂತಹ ಪೂತಿ ನರಸಿಂಹಾಚಾರ್ಯರು, ಹೀಗೆ ಬೇರೆ ಬೇರೆ ಕವಿಗಳು, ಕುವೆಂಪುನವರು, ಇವರೆಲ್ಲ ಈ ಹರಿಕತೆಗೆ ಅಳವಡಿಸಬಹುದಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದನ್ನು ಅಳವಡಿಸಿಕೊಳ್ಳುವುದು ನಮ್ಮ ಜಾಣ್ಮೆಯಲ್ಲಿ ಇದೆ ಅಂತ ನನ್ನ ಭಾವನೆ. ವನಸುಮದೊಲನ್ನ ಜೀವನವು ವಿಕಸಿಸುವಂತೆಗೆ ಮನವನನುಗೊಳಿಸು ಗುರುವೇ ಹೇ ದೇವ. ವನಸುಮದೊಲನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಹೊಗಳಿಕೆಗೆ ಬಾಯಿ ಬಿಡದೆ ವನಸುಮದೊಲನ್ನ ಜೀವನವು ವಿಕಸಿಸುವಂತೆಯೇ ಈ DVG ಅವರ ಅತ್ಯಂತ ಅಮೋಘವಾದಂತಹ ಅತ್ಯಂತ ಪ್ರಸಿದ್ಧವಾದ ಸಾಹಿತ್ಯವನ್ನ ಪೀಠಿಕಾ ಪ್ರಕರಣದಲ್ಲಿ ಕೂಡ ನಾವು ಅಳವಡಿಸಿಕೊಳ್ಳುವುದಕ್ಕಾಗ್ತದೆ. ಅದೇ ರೀತಿಯಲ್ಲಿ ಅವರದ್ದೇ ಆದಂತಹ ಇನ್ನೊಂದು ಸಾಹಿತ್ಯ, ಎನ್ನದು ಯಾವುದಯ್ಯ ಎನ್ನಯ ದೊರೆ ಅನ್ಯರದಾವುದಯ್ಯ, ಎಲ್ಲ ಸೌಭಾಗ್ಯವು ನಿನ್ನದಾಗಿರಲಾಗಿ ಗಂಗೆಯ ಜಲವೆಲ್ಲಿ ತುಂಗಭದ್ರೆಯದಲ್ಲಿ ಮಂಗಳ ಕರಳಹ ಯಮುನೆಯದಲ್ಲಿ ತುಂಗ ತರಂಗೆಯ ಸಿಂಧು ನದಿಯದಲ್ಲಿ ವಿಂಗಡಿಸುವರಾರು ಜಲನಿಧಿಯೊಳು ಉಕ್ಕು ಎಂಬ ಇಂತಹ ಸಾಹಿತ್ಯಗಳನ್ನೆಲ್ಲ ನಮ್ಮ ಕಥಾ ಕೀರ್ತನೆಯಲ್ಲಿ ಬಳಸುವುದರಿಂದ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುವುದಕ್ಕೂ ಕೂಡ ನಮಗೆ ತುಂಬಾ ಅನುಕೂಲ ಆಗುತ್ತದೆ. ಜಗತ್ತಿನ ಅಥವಾ ಜನರ ಜೀವನದ ರೀತಿ ನೀತಿಗಳನ್ನು ನೋಡಿದಾಗ, ಆ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಿರುವುದನ್ನು ಕಂಡಾಗ ಅದಕ್ಕೆ ಪೂರಕವಾದ ಸಾಹಿತ್ಯವನ್ನ ನಾವು ಹರಿಕಥೆಯಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಮಾರ್ಕಂಡೇಯ ಚರಿತ್ರೆ ಆಗಿರ್ಬೋದು, ಚಂದ್ರಹಾಸ ಚರಿತ್ರೆ ಇರ್ಬೋದು, ಇವುಗಳೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬರುವಂತಹ ಒಂದು ಕಷ್ಟಗಳನ್ನು ಏನಿದೆ ಅದನ್ನ ಪ್ರತಿಬಿಂಬಿಸಿದ ಹಾಗೆ ಕಾಣುತ್ತಾನೆ ಮೇಲ್ನೋಟಕ್ಕೆ. ಅಂತಹ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಹುಟ್ಟಬಹುದಾದ ಪ್ರಶ್ನೆಗಳೇನು? ದೇವರೇ, ಯಾಕೆ ಹೀಗೆ ಮಾಡ್ತಿದ್ದೀಯ ನೀನು? ನಾವೊಬ್ಬರೇ ನಿನಗೆ ಸಿಕ್ಕಿದ್ದ ಈ ಕಷ್ಟ ಸಿಗುವುದಕ್ಕೆ? ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲರ ಮನೆಯಲ್ಲೂ ಒಂದೇ ಪ್ರಶ್ನೆ, ದೇವರೇ ನಮಗೆಲ್ಲ ಯಾಕೆ ಹೀಗೆ ಕಷ್ಟ ಬಂತು ಅಂತ. ಯಾಕಂದ್ರೆ ಇವತ್ತು ಅತ್ಯಂತ ಕಠಿಣವಾದ ಒಂದು ಪ್ರಚಲಿತವಾದ ಕಾಲದಲ್ಲಿದ್ದೇವೆ ನಾವು. ಅದನ್ನ ನಾನು ಮತ್ತಷ್ಟು ಬಿಡಿಸಿ ಹೇಳೋದಿಲ್ಲ. ಹಾಗಾಗಿ ಒಬ್ರು ಕವಿ ಕೇಳ್ತಾರೆ, ಏನಿದೆ ಕಿದು ಗರಿಗೆ ನಾನಿದರ ಗುರಿಯ ನರಿಯೇ, ಏನಿದೆ ಕಿದು ಗರಿಯೇ ನಾನಿದರ ಗುರಿಯ ನರಿಯೇ, ಹುಟ್ಟು ಕಟ್ಟುಗಳೇಕೆ ಸಾವು ನೋವುಗಳೇಕೆ, ಇದರರ್ಥ ನಾವು ತಿಳಿಯಲೆಳೆಸುವುದೇಕೆ, ನಿನ್ನಿಂದ ಬಂದವರು ನಿನ್ನೊಳೆ ನಿಲ್ಲದವರು ನಿನ್ನ ಸಾಧಿಪುದೇಕೆ ಮತ್ತೆ ಹೊಂದುವುದೇಕೆ, ಏನಿದೆ ಕಿದು ಹರಿಯೇ. ಈ ಭಾವಗೀತೆಗಳೆಲ್ಲ ಇಷ್ಟು ಪ್ರಸ್ತುತವಾಗಿ ಬಹಳ ಚೆನ್ನಾಗಿ ನಮ್ಮ ಜೀವನಕ್ಕೆ, ನಮ್ಮ ಹರಿಕಥಾ ಕ್ಷೇತ್ರದ ಸಾಹಿತ್ಯಕ್ಕೆ ಪೂರಕವಾಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಮಾರ್ಕಂಡೇಯ ಚರಿತ್ರೆಯಲ್ಲಿ ಶಿವ ಪ್ರತ್ಯಕ್ಷನಾಗಿದ್ದಾನೆ. 16 ವರ್ಷದ
ಪ್ರಾಯದ 16 ವರ್ಷದವರೆಗೆ ಬದುಕುವಂತಹ ಮಗನನ್ನ ಕರುಣಿಸಿದ್ದಾರೆ. ಮಗ ಹುಟ್ಟಿಯಾಗಿದೆ. ಮಗನ ಬೆಳವಣಿಗೆಯನ್ನ ನೋಡ್ತಾ ಒಂದು ಕಡೆಯಲ್ಲಿ ಆನಂದದಿಂದ ಇದ್ರೆ ಮತ್ತೊಂದು ಕಡೆಯಲ್ಲಿ ಅವರಿಗೆ ಚಿಂತೆ ಕಾಡ್ತಾ ಇದೆ, ದಿನ ಸಮೀಪಿಸುತ್ತಿದೆಯಲ್ಲ. ದಾಸ ಸಾಹಿತ್ಯದಲ್ಲಿ ಬೇಕಾದಷ್ಟು ಇರ್ಬೋದೇನೋ, ಆದ್ರೆ ನನಗನಿಸಿದ್ದು ಸಾಮಾನ್ಯ ವ್ಯಕ್ತಿಯೊಬ್ಬ ತನ್ನ ಜೀವನದಲ್ಲಿ ಕಷ್ಟ ಬಂದ್ರೆ ಯಾವ ರೀತಿ ಚಿಂತನೆ ಮಾಡಬಹುದು. ಬರುವುದೆಲ್ಲ ಬರಲಿ ಬಿಡು, ಬರುವುದೆಲ್ಲ ಬರಲಿ ಬಿಡು, ಏಕೆ ಅದರ ಚಿಂತೆ, ದುಃಖ ಸುಖವು ನಗೆಯು ಗಗೆಯು ಎಲ್ಲ ಅಂತೆ ಕಂತೆ, ಬರುವುದೆಲ್ಲ ಬರಲಿ ಬಿಡು, ಏಕೆ ಅದರ ಚಿಂತೆ. ಚನ್ನವೀರ ಕಣವಿಯವರ ಒಂದು ಭಾವಗೀತೆ. ನಾವು ಗೈದ ಒಳಿತು ಕೆಡುಕು ಜೀವ ಪಡೆಯುವ ಭಾವ, ನಮ್ಮ ನಡೆಯೇ ನುಡಿಯ ಒಡಲು ಕಡೆದ ಬೆಣ್ಣೆ ಯೋಗ, ಬಟ್ಟ ಬಯಲು ತುತ್ತ ತುದಿಗೆ ತಿರುಗುತಿಹವು ಗೋಲ, ಕೊಟ್ಟು ತೀರಲಿಲ್ಲ ಜನುಮ ದೇವನಿತ್ತ ಸಾಲ. ಎಂತಹ ಅದ್ಭುತವಾದ ಸಾಹಿತ್ಯ ಜನರ ಮೇಲೆ ಪರಿಣಾಮ ಬೀರುವುದಕ್ಕೆ ಆಗ್ತದೆ ಎನ್ನುವುದಕ್ಕೆ ಇದೊಂದು ಸುಂದರವಾದಂತಹ ಭಾವಗೀತೆ. ಇದರ ಜೊತೆಯಲ್ಲಿ ಚಂದ್ರಶೇಖರ ಕೆದ್ಲಾಯರು ಬ್ರಹ್ಮಾವರದ ಪ್ರಸಿದ್ಧ ಗಮಕಿಗಳು ನನಗೆ ಒಂದು ಕೊಟ್ಟಂತಹ ಸಾಹಿತ್ಯ ಗುರುವಿನ ಬಗ್ಗೆ, ಗುರುವಿನ ಕುರಿತಾಗಿ ಅವರು ಹೇಳುತ್ತಿದ್ದಂತಹ ಪದ್ಯ ಕೇಳುವಾಗ ನನ್ನ ರೋಮಗಳೆಲ್ಲ ನೆಟ್ಟಗಾಗ್ತಾ ಇದ್ವು, ರೋಮಾಂಚನ ಆಗ್ತಾ ಇತ್ತು. ಅಂತಹ ಒಂದು ಸುಂದರವಾದ ಭಾವಗೀತೆಯೂ ಹೌದು, ಅದು ಭಕ್ತಿ ಗೀತೆಯೂ ಹೌದು, ದಾಸ ಸಾಹಿತ್ಯವೂ ಹೌದು. ನಿನ್ನ ದರ್ಶನಕ್ಕೆಂದು ಬಂದಿಗೆನು ನಾ ಮುಂದು, ಧನ್ಯನಾದೆನೊಗಿಂದು ಕಾರುಣ್ಯ ಸಿಂಧು. ನಿನ್ನ ದರ್ಶನಕ್ಕೆಂದು ಬಂದಿಗೆನು ನಾ ಮುಂದು, ಧನ್ಯನಾದೆನೊಗಿಂದು ಕಾರುಣ್ಯ ಸಿಂಧು. ದುಡಿಯುತ್ತಲಿ ಹಗಲಿರುಳು ಬಳಲಿ ಬೆಂಡಾಗಿಗೆನು, ಮಡಲಿ ಮಕ್ಕಳನ್ನೆಲ್ಲ ಹೊರೆಯುವ ನೆವದಿ. ಬಿಡುವುದೊರಗದೆ ನಿನ್ನ ಸೇವೆದರು ಜನ ಭಾಗ್ಯ, ಕಡೆಗಣಿಸಿ ಸೋತೆನೈ ಸಲಹೆನ್ನ ಗುರುವೇಗೆ. ನಿನ್ನ ದರ್ಶನಕ್ಕೆಂದು ಬಂದಿಗೆನು ನಾ ಮುಂದು. ಇಂತಹ ಸಾಹಿತ್ಯಗಳು ಆಧುನಿಕ ಕವಿಗಳು ಇರ್ಬೋದು, ಅವರು ಅದನ್ನ ಬಹಳ ಸುಂದರವಾಗಿ ಹಾಡ್ತಾ ಇದ್ರು. ಅದನ್ನ ಅವರು ನನಗೂ ಕೂಡ ಕಲಿಸಿಕೊಟ್ಟಿದ್ರು. ಅದನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ನನಗೆ ಅನ್ನಿಸ್ತು. ಜನಪದ ಸಾಹಿತ್ಯ ಕೂಡ ನಮ್ಮ ಹರಿಕಥೆಗಳಲ್ಲಿ ಹೇರಳವಾಗಿ ನಾವು ಬಳಸುವುದಕ್ಕಾಗ್ತದೆ. ಜನಪದ ಆದ್ರೂ ಕೆಲವೊಮ್ಮೆ ಅದರ ಸಾಹಿತ್ಯ ಬರೆದವರು ಯಾರು ಅಂತ ಗೊತ್ತಿರ್ತದೆ, ಇನ್ನು ಕೆಲವೊಮ್ಮೆ ಅದು ಯಾರು ಅಂತ ಗೊತ್ತಿರುವುದಿಲ್ಲ. ಶಿವನ ಲೀಲೆಯನ್ನ ಹೇಳುವಾಗ ಜನಪದ ಸಾಹಿತ್ಯದ ಭಾಷೆಯಲ್ಲಿ ನಮ್ಮ DVG ಅವರು ಒಂದು ಸುಂದರವಾದ ಗೀತೆಯನ್ನ ರಚಿಸಿದ್ದಾರೆ. ಆ ಗೀತೆಯನ್ನು ಕೇಳುವಾಗಲೇ ನಮಗೆ ಆ ಜನಪದದ ಭಾವ ಮೂಡುತ್ತದೆ. ಏನೇನೋ ಗತ್ತು ಮಾಡಿದ ನಮ್ಮ ಶಿವನೇನೋ ಗಮ್ಮತ್ತು ಮಾಡಿದ, ಏನೇನೋ ಗತ್ತು ಮಾಡಿದ ನಮ್ಮ ಶಿವನೇನೋ ಗಮ್ಮತ್ತು ಮಾಡಿದ. ಪಟ್ಟೆ ಬೂದಿ ಗಚ್ಚಿಕೊಂಡು ಬೆಟ್ಟದೋಳ್ನ ಕಟ್ಟಿಕೊಂಡು, ಪಟ್ಟೆ ಬೂದಿ ಗಚ್ಚಿಕೊಂಡು ಬೆಟ್ಟದೋಳ್ನ ಕಟ್ಟಿಕೊಂಡು, ಹುಚ್ಚು ಹುಚ್ಚು ಲೀಲೆಯಾಡಿದ ನಮ್ಮ ಶಿವನೇನೋ ಗಮ್ಮತ್ತು ಮಾಡಿದ, ನಮ್ಮ ಶಿವನೇನೋ ಗಮ್ಮತ್ತು ಮಾಡಿದ. ಏನೇನೋ ಗತ್ತು ಮಾಡಿದ ನಮ್ಮ ಶಿವನೇನೋ ಗಮ್ಮತ್ತು ಮಾಡಿದ. ಈ ಸಾಹಿತ್ಯ ಹಾಡುವುದಕ್ಕೂ ಭಾವಗೀತೆ ರೀತಿಯಲ್ಲಿದ್ರು ಜನಪದದ ಶೈಲಿಯಲ್ಲಿ ಹಾಡುವುದಕ್ಕೆ ಸುಂದರವಾಗಿ ಬರ್ತದೆ. ದಾರಾ ಬೇಂದ್ರೆಯವರ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಈ ಸಾಹಿತ್ಯ ಕೂಡ ಅದೇ ರೀತಿಯಲ್ಲಿ ನಾವು ನೋಡಬಹುದು. ಸಮಾಜದಲ್ಲಿ ಎಲ್ಲಾ ಜನರು ಒಂದೇ ರೀತಿ ಇರೋದಿಲ್ಲ. ನಾವೇನಾರು ಒಂದು ಚಟುವಟಿಕೆಯನ್ನ ಮಾಡಿದಾಗ ಅದರ ಒಳಿತು ಕೆಡುಕುಗಳನ್ನ ವಿಮರ್ಶೆ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ.
ಅವ ಆ ದಾರಿಯಲ್ಲಿ ಯಾಕೆ ಹೋಗ್ಬೇಕಿತ್ತು, ಈ ದಾರಿಯಲ್ಲಿ ಹೋಗ್ತಿದ್ರೆ ಆಗ್ತಿರ್ಲಿಲ್ವಾ, ಅವ ಇಲ್ಲಿ ಬಂದು ಹೋಗಿದ್ರೆ ಅವನ ಗಂಟೆಯನ್ನು ಹೋಗ್ತಿತ್ತು. ಈ ಭಾವಗಳು ಸರಳವಾದ ಭಾಷೆಯಲ್ಲಿ ನಾನೀಗ ಹೇಳಿ. ಇಂಥದ್ದನ್ನ KS ನರಸಿಂಹಸ್ವಾಮಿಯವರು ಬಹಳ ಸುಂದರವಾಗಿ ಹೇಳುತ್ತಾರೆ. ಇದನ್ನ ಪೀಠಿಕಾ ಪ್ರಕರಣದಲ್ಲಿ ಅಥವಾ ಕೆಲವೊಂದು ಭಾಗಗಳಲ್ಲಿ ನಾವು ಅಳವಡಿಸಿಕೊಂಡಾಗ ಜನರಿಗೆ ಆ ಒಂದು ಏನು ನಮ್ಮಲ್ಲಿರುವಂತಹ ನೆಗೆಟಿವ್ ಚಿಂತನೆಗಳೇನಿದೆಯೋ ಅದೆಲ್ಲ ಪಾಸಿಟಿವ್ ಆಗುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ನನ್ನ ಭಾವ. ನಕಾರಾತ್ಮಕ ಚಿಂತನೆಗಳು ಹೋಗಬೇಕು ಅಂತಾದ್ರೆ ಇಂತಹವುಗಳನ್ನ ನಾವು ಅಳವಡಿಸಿಕೊಂಡಾಗ ಸಮಾಜದ ಜನರಲ್ಲಿ ಸಕಾರಾತ್ಮಕವಾದ ಚಿಂತನೆಗಳು ಬರ್ತದೆ ಅಂತ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರೂ ಬಂತಲ್ಲ ಬೇಸಗೆ ಕೆಟ್ಟ ಬಿಸಿಲೆಂದರು. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಗೆ ಕೆಟ್ಟ ಬಿಸಿಲೆಂದರು. ಮಳೆ ಬಿತ್ತೋ ಬಿಡದಲ್ಲ ಶನಿ ಟೀಕೆ, ಮಳೆ ಬಿತ್ತೋ ಬಿಡದಲ್ಲ ಶನಿ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಗೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಗೆ. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೈರಕುವರು ಬರವಣಿಗೆ ಸರಿಯೋ. ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರ ಬಯಕೆಗಳೇನೋ ಇವರದೇ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇಲ್ಲಿಲ್ಲ ಜೋಕೆ, ಇಲ್ಲಿಲ್ಲ ಜೋಕೆ. ಈ ರೀತಿಯಲ್ಲಿ ಸಮಾಜವನ್ನ ತಿದ್ದುವ ಕಾರ್ಯದಲ್ಲಿ ಈ ಹರಿಕಥಾ ಚಿಂತನ ಕಾರ್ಯಕ್ರಮಗಳು ಬಹಳ ಸೊಗಸಾಗಿ ಬರುತ್ತದೆ. ಸಮಾಜದಲ್ಲಿ ಅಥವಾ ನಮ್ಮ ಪ್ರಕೃತಿಯಲ್ಲಿ ದೊರೆಯುವಂತಹ ಅನೇಕ ವಸ್ತುಗಳು ಬಹುಮುಖ ಉಪಯೋಗಿ ಆಗಿರುವಂಥದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಕರ್ನಾಟಕದ ದಕ್ಷಿಣ ಭಾಗದ ನಮ್ಮ ಕಡೆಯಲ್ಲೆಲ್ಲ ಮಾವಿನ ಸಸಿಗಿರುವಂತಹ ಶ್ರೇಷ್ಠತೆಯನ್ನ ಹುಟ್ಟಿನಿಂದ ಕೆಟ್ಟದವರೆಗೂ ಬೇಕು ಅಂತ ಹೇಳುವಂತ ಒಂದು ಗಾದೆಯ ಮಾತು. ಮಾವು ಪ್ರತಿಯೊಂದು ಚಟುವಟಿಕೆಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ಆಗಲಿ ಅಪರ ಕಾರ್ಯಕ್ರಮಗಳಲ್ಲಾಗಲಿ ನಾವು ಬಳಸ್ತೀವಿ. ಕೇವಲ ಮಾವು ಮಾತ್ರ ಅಲ್ಲ, ಇನ್ನೊಂದು ವಿಶೇಷವಾದ ಸಸ್ಯ ಅದು ಕೂಡ ಹುಟ್ಟಿನಿಂದ ಕೆಟ್ಟದವರೆಗೂ ಬೇಕಂತೆ. ಇದನ್ನ ಜನಪದ ಕವಿಗಳು ಬಹಳ ಸೊಗಸಾಗಿ ಹೇಳಿದ್ದಾರೆ. ಬಿದಿರು ನಾನಾರಿಗಲ್ಲದವಳು, ಬಿದಿರು ನಾನಾರಿಗಲ್ಲದವಳು, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ. ಬಿದಿರು ಆಗ ಬಿದಿರು, ಓಹೋ ಬಿದಿರು ನಾನಾರಿಗಲ್ಲದವಳು, ಆ ಬಿದಿರು ನಾನಾರಿಗಲ್ಲದವಳು. ಇದು ಶಿಶುನಾಳ ಶರೀಫರ ಗೀತೆ. ದೇಶದೊಳು ಶಿಶುನಾಳ ಧೀಜನ ಮಠದೊಳಗೆ, ದೇಶದೊಳು ಶಿಶುನಾಳ ಧೀಜನ ಮಠದೊಳಗೆ, ಸಾಧುರ ಕೈಯೊಳಗೆ ಏಕತಾರಿ ಕೊಳವೆಯಾದೆ. ಬಿದಿರು ನಾನಾರಿಗಲ್ಲದವಳು, ಆ ಬಿದಿರು ನಾನಾರಿಗಲ್ಲದವಳು. ಇನ್ನು ಹರಿಕಥಾ ಕ್ಷೇತ್ರದಲ್ಲಿ ಬರುವಂತಹ ಪ್ರಣಯದ ಪ್ರಸಂಗಗಳಲ್ಲಿ, ಯಾವ ಚಂದ್ರಹಾಸ ಚರಿತ್ರೆಯಲ್ಲಿ ಬರುವಂತಹ ಅಥವಾ ರುಕ್ಮಿಣಿ ಸ್ವಯಂವರದಲ್ಲಿ ಬರುವಂತಹ ಆ ಭಾವಗಳನ್ನು ನೋಡಿದಾಗ ಭಾವಗೀತೆಗಳನ್ನು ಯಾಕೆ ಅಳವಡಿಸಿಕೊಳ್ಬಾರದು ಅಂತ ನನಗೂ ಅನಿಸಿತ್ತು. ಕೆಲವು ಸಂದರ್ಭಗಳಲ್ಲಿ ಇಂತಹ ಹಾಡುಗಳನ್ನು ನಾನು ಬಳಸಿದ್ದು ಇದೆ. ಒಬ್ಬ ವ್ಯಕ್ತಿ ಮದುವೆ ಆಗಬೇಕು ಅಂತ ಆದ್ರೆ ಕನಸು ಕಾಣುತ್ತಾನೆ. ನನಗಿಂತ ಹುಡುಗಿ ಒಂದು ಸಿಕ್ಕಿದ್ರೆ ಬಹಳ ಆನಂದ, ನನ್ನ ಜೀವನ ಪರಮಾನಂದವಾಗಿರುತ್ತದೆ ಎನ್ನುವಂತ ಭಾವ ಇರ್ತದೆ. ಆದ್ರೆ ಅವನಿಗೆ ಅದೃಷ್ಟ ಇದ್ರೆ ಮಾತ್ರ ಸಿಗೋದು ಅಂತ ಹೆಣ್ಣು. ಹೇಳ್ಬೋದು, ನಾವು ಹೊರಗಿನ ಪ್ರಪಂಚಕ್ಕೆ ತೋರುವಾಗ ಹೇಳ್ಬೋದು ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಂತ. ಜೀವನದಲ್ಲಿ ಮತ್ತೆ ಅನುಭವಿಸಿದ ಮೇಲೆ ಗೊತ್ತಾಗುವುದಷ್ಟೇ.
ಹಾಗಾಗಿ ಅಂಥದ್ರಲ್ಲಿ ಅಮೃತ ಸೋಮೇಶ್ವರರು ಬಹಳ ಸುಂದರವಾದಂತ ಒಂದು ಭಾವಗೀತೆಯನ್ನ ಕೊಡ್ತಾರೆ. ದೊಡ್ಡವರ ಮಗಳಾಗಿ ಬಡವನನು ಹಂಗಿಸುವ ಬಿಂಕದಾರ ಗಿಣಿಯನೊಲ್ಲೆ. ದೊಡ್ಡವರ ಮಗಳಾಗಿ ಬಡವನನು ಹಂಗಿಸುವ ಬಿಂಕದಾರ ಗಿಣಿಯನೊಲ್ಲೆ. ಬಡವರಲ್ಲಿ ಹುಟ್ಟಿದರು ಎದೆ ತುಂಬಿ ಬಾಳಲಿಗ ಮುಗುದೆಯಾದರೆ ಚೆನ್ನು ಎನ್ನನಲ್ಲೇ. ಬಡವರಲ್ಲಿ ಹುಟ್ಟಿದರು ಎದೆ ತುಂಬಿ ಬಾಳಲಿಗ ಮುಗುದೆಯಾದರೆ ಚೆನ್ನು ಎನ್ನನಲ್ಲೇ. ಆ ಸಾಹಿತ್ಯದಲ್ಲಿ ತನಗೆ ಒಡನಾಡಿಯಾಗಿ ಬರೋಳು, ತನ್ನ ಗೆಳತಿಯಾಗಿ ಬರೋಳು ಹೇಗಿರ್ಬೇಕು ಅಂತ ಹೇಳುವುದರ ಜೊತೆಯಲ್ಲಿ ಕೊನೆಯಲ್ಲಿ ತನ್ನನ್ನು ಕೂಡ ತಾನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಳ್ತಾನೆ. ಆಕೆಗಂತಿರಬೇಕು ಎಂಬ ಕನಸಿದು ಗಜ, ಜೊತೆಗೆ ನಾನು ನನ್ನ ತಿದ್ದಬೇಕು. ಆಕೆ ಅಂತಿರಬೇಕು ಎಂಬ ಕನಸಿದು ಗಜ, ಜೊತೆಗೆ ನಾನು ನನ್ನ ತಿದ್ದಬೇಕು. ನಾನು ಆಕೆಯನೊಪ್ಪಿ ಆಕೆ ನನ್ನನ್ನೊಪ್ಪಿ ಒಂದಾಗಿ ಬಾಳನಪ್ಪಬೇಕು, ಒಂದಾಗಿ ಬಾಳನಪ್ಪಬೇಕು. ಇನ್ನು ಗಮಕ ಎಂಬುದು, ಈಗ ನಾನು ಭಾವಗೀತೆಗಳನ್ನ ಮತ್ತು ಜನಪದ ಸಾಹಿತ್ಯವನ್ನ ಸಣ್ಣ ಸಣ್ಣ ತುಣುಕುಗಳನ್ನು ಕೊಟ್ಟೆ. ನಮ್ಮ ಹರಿದಾಸ, ಹಿಂದಿನ ಹರಿದಾಸ ಶ್ರೇಷ್ಠರಾದವರೆಲ್ಲರೂ ಕೆಲವೊಂದು ಭಾಮಿನಿ ಷಟ್ಪದಿಯ ಮೂಲಕ ಒಂದೊಂದು ಕಥೆಯನ್ನ ಜನರಿಗೆ ಮನ ಮುಟ್ಟುವಂತೆ ಕೊಡ್ತಾ ಇದ್ರಂತೆ. ಗಿರಿಜಾ ಕಲ್ಯಾಣದ ಆ ಒಂದು ಸುಂದರವಾದ ಕಥೆಯನ್ನ ಒಗಟಿನ ರೂಪದಲ್ಲಿ ಅಥವಾ ಒಡಪಿನ ರೂಪದಲ್ಲಿ ನಮಗೆ ಕೊಟ್ಟವರು ಕೈಂತಜೆ ನರಸಿಂಹ ಭಟ್ರು. ಮನಸಿ ಜನ ಸೋದರನ ಸುತನಿಗೆ ಜನಿಸಿದಳ, ಮನಸಿ ಜನ ಸೋದರನ ಸುತನಿಗೆ ಜನಿಸಿದಳ, ಮನದನ್ನ ನಿಂದಲಿ ಹನನಗೊಂಡು ಆತನನೆಯೇ ನುತೀಸಿ ತಲೆಯ ತಡೆದವನ. ತನುಜಯರದನ ಒತ್ತವನ ನಿಜ ಮನದೊಳೊಪ್ಪಿದು ಮದುವೆಯಾದವಳ್ ಇನಿಯನನು ಒಡಗೊಂಡೊಲಿದು ರಕ್ಷಿಸಲಿ ನಮ್ಮ ನನವರದ. ಏನು ಅರ್ಥ ಆಗೋದಿಲ್ಲ ಹೇಗೆ ಹೇಳಿದ್ರು, ಸುಲಭದಲ್ಲಿ ಹೇಗೆ ಅರ್ಥ ಮಾಡಬಹುದು? ಮನಸಿ ಜನ ಮನ್ಮಥನ ಸೋದರನ ಬ್ರಹ್ಮನ ಸುತನಿಗೆ ದಕ್ಷನಿಗೆ ಜನಿಸಿದಳ ದಾಕ್ಷಾಯಣಿಯ, ಮನದನ್ನ ನಿಂದಲಿ ದಾಕ್ಷಾಯಣಿಯನ್ನು ವಿವಾಹವಾದ ಶಿವನಿಂದಲಿ ಹನನಗೊಂಡು, ಆತನಿಂದಲೇ ಸಂಹಾರಗೊಂಡು ಆತನನೆಯೇ ನುದಿಯಿಸಿ ತಲೆಯ ತಳೆದವನ, ಮೇಷದ ತಲೆಯನ್ನ ತಳೆದಿದ್ದಾನೆ ದಕ್ಷ ಬ್ರಹ್ಮ. ಆತನ ಮಗಳು ತನುಜೆ ರೋಹಿಣಿಯ ಅರಸನ ಚಂದ್ರನ ಹೊತ್ತವನ ಶಿವನ ನಿಜ ಮನದೊಳೊಪ್ಪಿದು. ಅಂತಹ ಶಿವನನ್ನ ನಿಜ ಮನಸ್ಸಿನಿಂದ ಒಪ್ಪಿ ಮದುವೆಯಾದವಳು ಪಾರ್ವತೀದೇವಿ. ಅವಳು ಇನಿಯನನು ಒಡಗೊಂಡೊಲಿದು ರಕ್ಷಿಸಲಿ ನಮ್ಮ ನನವರದ. ಆಗ ನರಗೆ ಸಾರಥಿಯಾಗಿ ರಣದೊಳುಗೋ. ಮಹಾಭಾರತದ ಯುದ್ಧದಲ್ಲಿ ಜಯದ್ರಥನನ್ನ ಕೊಲ್ಲುವುದಕ್ಕಾಗಿ ಪಂಥವನ್ನ ಮಾಡಿ ಶಪಥವನ್ನ ಮಾಡಿ ಕೃಷ್ಣಾರ್ಜುನರು ಯುದ್ಧ ಭೂಮಿಗೆ ಬಂದಾಗ ನಮ್ಮ ಕಲ್ಪನೆಗೂ ಮೀರಿದಂತಹ ಒಂದು ಘಟನೆ ಅಲ್ಲಿ ನಡೆಯುತ್ತದೆ. ಆ ಘಟನೆಯನ್ನ ಕೇವಲ 6 ಸಾಲಿನಿಯ ಭಾಮಿನಿ ಶರ್ಪದಲ್ಲಿ ಕುಮಾರವ್ಯಾಸ ಹೇಗೆ ಚಿತ್ರಿಸಿ ಕೊಡ್ತಾನೆ ಅಂದ್ರೆ, ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಸಿದರೆ, ಬಾಯಾರಿಕೆ ಆಗುತ್ತದೆ ಕುದುರೆಗೆ, ವಾರಿಯ ದರದಿಯನು ನಿರ್ಮಿಸಿ. ಅಲ್ಲಿಯೇ ಅರ್ಜುನನಿಗೆ ಹೇಳಿ
ಬಾಣದ ಮೂಲಕ ಒಂದು ಸರೋವರವನ್ನೇ ಸೃಷ್ಟಿ ಮಾಡ್ತಾನಂತೆ. ಸರದಿಯನ್ನು ನಿರ್ಮಿಸಿ ಯಾರ ಕೈಯಲ್ಲಿ? ಕಿರೀಟಿಯ ಕೈಗೇಲೆ. ಆಮೇಲೆ ಸೈಂಧವನ ಶಿರವ ಗೆಡಗಿದೀಗಿ, ಆ ಕೆರೆಯಲ್ಲಿ ಅವರಿಬ್ರು ಜಳಕ ಮಾಡಿ ಕುದುರೆಗೆ ನೀರು ಕುಡಿಸಿ ಆಯಾಸವನ್ನು ಪರಿಹಾರ ಮಾಡಿ ಆಮೇಲೆ ಯುದ್ಧಕ್ಕೆ ನಡೀತಾರೆ. ಏನು ಸೂರ್ಯಾಸ್ತಮಾನದೊಳಗೆ ಸೈಂಧವನ ತಲೆ ಕತ್ತರಿಸಬೇಕಾಗಿತ್ತು. ಭಗವಂತನ ಅನುಗ್ರಹದಿಂದ ಸೈಂಧವನ ಶಿರವ ಕೆಡಗಿದಿ, ಅವನ ತಂದೆಯ ಕರದಳಗೆ ನೀಡಿಸಿದೆ. ಆ ಸೈಂಧವನ ತಲೆಯನ್ನು ಯಾರು ಕತ್ತರಿಸ್ತಾರೋ ಅಥವಾ ತಲೆ ಯಾರ ಮೇಲೆ ಬೀಳ್ತದೋ ಅವರಿಗೆ ಮರಣ ಅಂತ. ಹಾಗಾಗಿ ಕೃಷ್ಣ ಏನು ಮಾಡಿದ? ಅರ್ಜುನ ಯಾವ ಅಸ್ತ್ರದಿಂದ ಸೈಂಧವನ ಅವನ ತಂದೆ ಬಹಳ ದೂರದಲ್ಲಿ ತಪಸ್ಸು ಮಾಡುತ್ತಿದ್ದಂತಹ ಆತನ ತಂದೆಯ ತೊಡೆಯ ಮೇಲೆ ಬೀಳುವ ಹಾಗೆ ಮಾಡ್ತಾನೆ. ಆ ಬಿದ್ದ ಶಬ್ದಕ್ಕೆ ಅವನ ತಂದೆಗೆ ಎಚ್ಚರಿಕೆಯಾಗಿ ಆತನೇ ಅಲ್ಲಿ ನಾಶವಾಗ್ತಾನೆ. ಹಾಗಾಗಿ ಕವಿ ಏನ್ ಹೇಳ್ತಾನೆ? ಹರಗ ಹರಗ ಪರಮ ಸಾಗದಿ ನೀನು ರಕ್ಷಿದು ನಮ್ಮ ನನವರದಾಗ ಆಗ ಆ ಹೀಗೆ ನಮ್ಮ ಉಡುಪಿಯ ಅತ್ಯಂತ ಪ್ರಸಿದ್ಧ ಕವಿ ಮುದ್ದಣ ಕೇವಲ 3 ಸಾಲುಗಳಲ್ಲಿ 2 ಅರ್ಥ ಬರುವ ಹಾಗೆ ಒಂದು ಷಟ್ಪದಿಯನ್ನು ರಚಿಸಿದ್ದಾರೆ. ಹರಿಗೆರಗಿ ಸೋಮನಂ ನುತಿಸುತ್ತೆ ಮನಂದಣಿಯೇ ಹರಿವಾಘನನ ಬಲಗೊಂಡು ಹರಿಪುತ್ರರಂ ಹರಿಸುತಾದ್ಯರ್ಗೆ ತಲೆವಾಗಿ ಗುರು ಕವಿ ಬುಧರ ಪದಕಮಲವಂ ಧ್ಯಾನಿಪಿಂ ಎಂದು ಹೇಳುವಲ್ಲಿ ಮೊದಲಿಗೆ ಸೂರ್ಯವಂಶದ ಅರಸರ ಗುಣಗಾನವನ್ನ ಮಾಡುತ್ತಾ ಭಗವಂತನಾದ ಶ್ರೀರಾಮಚಂದ್ರ ಲಕ್ಷ್ಮಣ ಸಮೇತನಾದ ಸೀತಾ ಸಮೇತನಾದ ಹನುಮಂತನನ್ನ ಪ್ರಾರ್ಥನೆ ಮಾಡುವುದರ ಜೊತೆಯಲ್ಲಿ ನಂತರ ಅದೇ ಸಾಹಿತ್ಯವನ್ನ ಬಳಸಿಕೊಂಡು ನವಗ್ರಹರ ಆರಾಧನೆಯನ್ನ ಅಥವಾ ನವಗ್ರಹರಿಗೆ ಪೂಜೆಯನ್ನ ಮಾಡುವ ಅಥವಾ ಪ್ರಾರ್ಥನೆಯನ್ನ ಮಾಡುವಂತಹ ಸಾಹಿತ್ಯವನ್ನ ಹೇಳ್ತಾನೆ. ಕೃಷ್ಣನ ವಿವಾಹದ ಕಾಲದಲ್ಲಿ ಜನರೆಲ್ಲ ಅದ್ಭುತವಾಗಿ ಸಂತೋಷದಿಂದ ಕುಣಿದಾಡಿದ್ರಂತೆ. ಆ ಕುಣಿದಾಟವನ್ನು ಹೇಗೆ ಹೇಳ್ಬೋದು? ಚೆಲ್ಲಿದರು ಮಲ್ಲಿಗೆಯಾಗ ಬಾಣಾಸುರಿಯೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯಾಗ ಬಾಣಾಸುರಿಯೇರಿ ಮ್ಯಾಲೆ, ಅಂದಾಗಿ ಚಂದಾಗಿ ಬರುವ ಕೃಷ್ಣನ ಮೇಲೆ ಚೆಲ್ಲಿದರು ಮಲ್ಲಿಗೆಯ, ಅಂದಾಗಿ ಚಂದಾಗಿ ಬರುವ ಕೃಷ್ಣನ ಮೇಲೆ ಚೆಲ್ಲಿದರು ಮಲ್ಲಿಗೆಯ, ಅಕ್ಕ ತಂಗೇರು ಸೇರಿ ಮುತ್ತಿನಾರತಿ ಮಾಡಿ ಗೋವಿಂದ ಗೋಪಾಲ ಅಗ್ರಾಜ ಕೃಷ್ಣಗೆ ಎಲ್ಲಿದರು ಮಲ್ಲಿಗೆಯ, ಎಲ್ಲಿದರು ಮಲ್ಲಿಗೆಯ. ಈ ರೀತಿಯಲ್ಲಿ ಜನಪದ ಸಾಹಿತ್ಯವನ್ನು ಕೂಡ ನಾವು ಕಥಾ ಕೀರ್ತನೆಯಲ್ಲಿ ಬಳಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಇನ್ನು ಸಾಮಾನ್ಯವಾಗಿ ಕೇಳಿರುವಂತಹ ಎಲ್ಲರೂ ಬಾಯಲ್ಲಿ ಬಾಯ್ಪಾಠ ಮಾಡಿ ಹೇಳಿರುವಂತೆ ವಚನ ಸಾಹಿತ್ಯವನ್ನು ಕೂಡ ನಮ್ಮ ಹರಿಕಥೆಗಳಲ್ಲಿ ನಾವು ಬಳಸುವುದುಂಟು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಡಿ ಗಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೆಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆಗೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು ಆಗ ಆಗ. ಹೀಗೆ ವಚನ ಸಾಹಿತ್ಯವನ್ನು ಕೂಡ ನಮ್ಮ ಹರಿಕಥಾ ಕ್ಷೇತ್ರದಲ್ಲಿ ಕೀರ್ತನಾ ಕ್ಷೇತ್ರದಲ್ಲಿ ನಾವು ಬಳಸಿಕೊಳ್ತೇವೆ. ಇನ್ನು ಅತ್ಯಂತ ಸುಂದರವಾದದ್ದು ಅಂತ ಹೇಳಿದ್ರೆ ಲಾಲಿ ಪದ್ಯಗಳು. ಜೋ ಶ್ರೀ ಕೃಷ್ಣ ಪರಮಾನಂದ ಸಾಮಾನ್ಯವಾಗಿ ಎಲ್ಲರೂ ಹಾಡುವ ಹಾಡಾದ್ರೆ ಅದೇ ರೀತಿಯಲ್ಲಿ ಭಾವಗೀತೆಯಲ್ಲಿ ಅಂತಹ ಮಟ್ಟುಗಳನ್ನ ನಾವು ಉಪಯೋಗಿಸಬೇಕಾಗ್ತದೆ.
ನಗು ನಗು ನಲಿಯುತ್ತ ನಗುತ್ತಿರುವ ಮಗುವೆ, ನಾನಿನ್ನ ನಗೆ ನೋಡಿ ಜಗವನ್ನೇ ಮರೆವೆ. ನಗು ನಗು ನಲಿಯುತ್ತ ನಗುತ್ತಿರುವ ಮಗುವೆ, ನಾನಿನ್ನ ನಗೆ ನೋಡಿ ಜಗವನ್ನೇ ಮರೆವೆ. ಅರಳುವ ಮಲ್ಲಿಗೆ ಹೂ ನಿನ್ನ ನಗೆಯೋ, ಹರಿಯುವ ತೊರೆಗೈವ ಕುಲು ಕುಲೋ ಧ್ವನಿಯೋ. ನರಲೋಕದೊಳಗಿಲ್ಲ ನಿನ್ನೊಂದು ಚೆಲುವು, ಮರುಳಾದೆ ನಗೆ ನೋಡಿ ನೆರೆದಂತೆ ಒಲವೋ. ನಗು ನಗು ನಗುತ್ತಿರುವ ನಲಿಯುತ್ತಿರುವ ಮಗುವೆ, ನಿನ್ನ ನಗೆ ನೋಡಿ ಜಗವನ್ನೇ ಮರೆವೆ. ಇನ್ನೊಂದು ಸಾಹಿತ್ಯ. ಮಲಗೋ ಮಲಗೆನ್ನ ಮರಿಯೇ, ಬಣ್ಣದ ನವಿಲಿನ ಗರಿಗೆ, ಎಲ್ಲಿಂದ ಬಂದೆ ನೀ ಮನೆಗೆ, ನಂದನ ಇಳಿದಂತೆ ಭುವಿಗೆ. ಮಲಗೋ ಮಲಗೆನ್ನ ಮರಿಗೆ, ಬಣ್ಣದ ನವಿಲಿನ ಗರಿಯೇ, ಎಲ್ಲಿಂದ ಬಂದೇವಿ ಮನೆಗೆ, ನಂದನ ಇಳಿದಂತೆ ಭುವಿಗೆ. ಇಂತಹ ಸಾಹಿತ್ಯಗಳನ್ನು ಕೂಡ ನಮ್ಮ ಹರಿಕಥಾ ಕ್ಷೇತ್ರದಲ್ಲಿ ಬಳಸುವುದರೊಂದಿಗೆ ಈ ಯಾವುದೇ ಹರಿಕಥಾ ಕೀರ್ತನೆಗಳಾಗ್ಲಿ ಭಗವಂತನ ಅತಿಶಯೋಪ್ಯವಾದಂತಹ ರೂಪವನ್ನು ನಾವು ಕಾಣುವುದಕ್ಕಾಗುತ್ತದೆ ಎನ್ನುವ ಭಾವದಿಂದಲೇ ರಚಿಸಿರುವಂತದ್ದು. ಎಲ್ಲ ಕಥೆಗಳಲ್ಲಿಯೂ ಭಗವಂತನ ಚಿಂತನೆಯನ್ನ ಮಾಡುವುದರಿಂದ ನಮ್ಮ ಮನಸ್ಸಿನ ಚಿಂತೆಗಳು ದೂರ ಆಗಿ ಒಳ್ಳೆ ಸಚ್ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿ ಮನಸ್ಸು ಹಗುರಾಗ್ಲಿ, ಆನಂದವಾಗಲಿ, ನಮ್ಮೆಲ್ಲರಿಗೂ ಸಂತೋಷವಾಗಲಿ, ಒಟ್ಟಿನಲ್ಲಿ ಲೋಕಕ್ಕೆ ಕ್ಷೇಮವಾಗಲಿ ಎನ್ನುವ ಕಾರಣದಿಂದಲೇ ಈ ಹರಿಕಥೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದದ್ದು. ಹಾಗಾಗಿ ಕಥಾ ಕಾಲಕ್ಷೇಪ ಎಂದು ಹೇಳುವುದಕ್ಕಿಂತಲೂ ಹರಿಕಥಾ ಕಾರ್ಯಕ್ರಮವೇ ನನ್ನ ಮಟ್ಟಿಗೆ ಸರಿಯಾದ ಶಬ್ದ. ಕಾಲಕ್ಷೇಪ ಮಾಡುವುದಕ್ಕಾಗಿ ನಾವು ಹರಿಕಥೆಯಲ್ಲಿ ಇಲ್ಲ, ಅದರ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರ ಮೂಲಕ ಆನಂದವನ್ನು ಪಡೆಯುವ ದಾರಿ. ಆದ್ದರಿಂದ ಆ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ, ಮಾಡುತ್ತಲೂ ಬರ್ತಾ ಇದ್ದೇವೆ, ಇನ್ನು ಮುಂದೆಯೂ ಮಾಡುವುದಕ್ಕಿದ್ದೇವೆ. ಹಾಗಾಗಿ ಅಂತ ಭಗವಂತನ ಚಿಂತನೆ, ಅವ ನಮಗೆಲ್ಲರಿಗೂ ಬಂಧು ಆಗಿದ್ದಾನೆ, ಅವ ನಮಗೆಲ್ಲರಿಗೂ ಬೆಳಗೂ ಆಗಿದ್ದಾನೆ, ಅವನೇ ವೇದ ಪುರುಷನಾಗಿದ್ದಾನೆ. ಅಂತವನು ಕೃಷ್ಣ ನಮಗೆ ಹೇಗೆ ಒಡನಾಡಿಯಾಗಿರ್ತಾನೆ ಅಂತ ಕೇಳಿದ್ರೆ, ವೇದ ಪುರುಷನ ಸುತನ ಸುತನ ಸಗೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ. ಇಲ್ಲಿ ಭಗವಂತನ ಅತ್ಯಂತ ಶ್ರೇಷ್ಠ ಚಿಂತನೆಯ ರೂಪದಿಂದ ಈ ಮಾನುಷಾವತಾರದಲ್ಲಿ ಅವ ಹೇಗಿದ್ದ ಅಂತ. ಅಲ್ಲಿಂದ ಮುಂದಕ್ಕೆ ತಳೋದರಿಯ, ಆಮೇಲೆ ಆತನಿಗಿಂತ ದೊಡ್ಡವರಾದಂತ ಅಂದ್ರೆ ಪ್ರಾಯದಿಂದ ದೊಡ್ಡವರಾದ ವ್ಯಕ್ತಿಗಳನ್ನ ಹೇಳುತ್ತಾ, ಮಾತುಳನ ಮಾವನನು ಅತುಳ ಭುಜ ಬಲದಿ ಕಾದಿಗಲಿದ ನನ್ನನವ್ಯಯ, ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಕೃಷ್ಣ. ವೇದ ಪುರುಷನ ಶ್ರೀಮನ್ನಾರಾಯಣನ ಸುತ ಬ್ರಹ್ಮನ ಸುತ ನಾರದನ ಸಗೋದರ ಕಶ್ಯಪನ ಹೆಮ್ಮಗ ದೇವೇಂದ್ರನ ಮಗ ಧನಂಜಯನ ತಳೋದರಿ ಸುಭದ್ರೆಯ ಮಾತುಳ ಕಂಸನ ಮಾವ ಜರಾಸಂಧನನು ಕಾದಿ ಗೆಲಿದ ಭೀಮಸೇನ ನನ್ನನ ಧರ್ಮಜನ ಅವ್ಯಯ ಕುಂತಿಯ ನಾದಿನಿ ದೇವಕಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಕೃಷ್ಣ. ಸಲಗು ಗದುಗಿನ ವೀರನಾರಾಯಣ ವೀರನಾರಾಯಣ. ಹೀಗೆ ಹರಿಕಥಾ ಕಾರ್ಯಕ್ರಮಗಳಲ್ಲಿ ಗಮಕವೇ ಆಗಲಿ, ಶಾಸ್ತ್ರೀಯ ಸಂಗೀತವಾಗಲಿ, ಜನಪದ ಸಾಹಿತ್ಯವೇ ಆಗಲಿ, ವಚನವೇ ಆಗಲಿ, ಒಡಪುಗಳಾಗಲಿ, ಕನಕದಾಸರು ಅನೇಕ ಒಡಪುಗಳನ್ನು ಹೇಳಿದ್ದಾರೆ. ಅಂತಹ ಒಡಪುಗಳನ್ನು ಕೂಡ ನಾವು ಈ ಹರಿಕಥಾ ಕ್ಷೇತ್ರದಲ್ಲಿ ಪ್ರಯೋಗ ಮಾಡುವುದರಿಂದ ಜನರಲ್ಲಿ ಒಂದು ಆಸಕ್ತಿಯನ್ನು ಮುಟ್ಟಿಸುವುದಕ್ಕಾಗ್ತದೆ. ಜನರಲ್ಲಿ ಆಸಕ್ತಿ ಬಂದು ಹರಿಕಥೆಯನ್ನ ಕೇಳುವುದಕ್ಕೆ, ಅವರ ಮನಸ್ಸಿನ ಚಿಂತೆಯನ್ನ ದೂರ ಮಾಡಿ ಒಳ್ಳೆಯ ಚಿಂತನೆಯನ್ನ ಬೆಳೆಸಿಕೊಳ್ಳುವುದಕ್ಕೆ ಅವಕಾಶವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಈ ಎಲ್ಲ ಸಾಹಿತ್ಯದ ಭಾಗಗಳನ್ನು ನಾವು ಕಥೆಗಳಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಎನ್ನುವ ಈ ಒಂದು ಭಾವದೊಂದಿಗೆ ನನ್ನ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವುದರ ಜೊತೆಯಲ್ಲಿ ಕೇಳಿದಂತಹ ಎಲ್ಲ ಆಸ್ತಿಕ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮದ ವ್ಯವಸ್ಥಾಪಕನಾದಂತಹ ಪುನರಪಿ
ಹರಿಕಥಾ ಪರಿಷತ್ತಿನ ಮುಖ್ಯಸ್ಥರಾದಂತಹ SP ಗುರುದಾಸ್ ಹಾಗೂ ಅವರ ಕಮಿಟಿಯವರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುತ್ತೇನೆ. ಓಂ ಸ್ವಸ್ತಿ ಮಂಗಳಂ. ನಮಸ್ಕಾರ. ನಮಸ್ಕಾರ. ಕೊನೆಯದಾಗಿ ಗದುಗಿನ ವೀರನಾರಾಯಣನ ಆ ದಿವ್ಯ ಸ್ತುತಿಯೊಂದಿಗೆ ಮಂಗಳವನ್ನು ಹಾಡಿದ್ದಾರೆ ಶ್ರೀ ಯಜ್ಞೇಶ್ ಹೊಸಬೆಟ್ಟು ಅವರು. ಗಮಕ ವಿದ್ವಾಂಸರಾದಂತಹ ಶ್ರೀ ಯಜ್ಞೇಶ್ ಆಚಾರ್ ಹೊಸಬೆಟ್ಟು ಅವರಿಗೆ ಹರಿಕಥಾ ಪರಿಷತ್ತಿನ ಪರವಾಗಿ ಹಾಗೂ ಶ್ರೋತೃಗಳಾಗಿ ಭಾಗವಹಿಸಿದಂತ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಕೃತಜ್ಞತಾಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರಿಗೆ ಈ ಕಾರ್ಯಕ್ರಮವನ್ನ ಲೈವ್ ಸ್ಟ್ರೀಮ್ ಮಾಡ್ಲಿಕ್ಕೆ ಸಹಕರಿಸಿದಂತ ಅವರ ಸುಪುತ್ರರಾದಂಥ ನಿಧೀಶ್ ಹಾಗೂ ಮತ್ತೋರ್ವ ಶ್ರೀ ಕಾರ್ತಿಕ್ ರಾವ್ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮವನ್ನ ನೀಡಿದಂಥ ಉಪನ್ಯಾಸವನ್ನು ನೀಡಿದಂಥ ಸುರಮಣಿ ಡಾಕ್ಟರ್ ದತ್ತಾತ್ರೇಯ ವೇಲಣ್ಕರ್ ಅವರಿಗೂ ಕೂಡ ಹರಿಕಥಾ ಪರಿಷತ್ತಿನ ಪರವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎರಡನೆಯದಾಗಿ ವಿದುಷಿ ಶ್ರೀಮತಿ ಮಂಜುಳಾ ರಾವ್ ಅವರು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ನವರಸಗಳನ್ನ ಪ್ರಸ್ತುತಪಡಿಸಿದ್ರು. ಯಕ್ಷಗಾನದ ಮಟ್ಟುಗಳನ್ನು ಕೂಡ ಹೀಗೆ ಒಂದು ಸಮೃದ್ಧವಾದಂತಹ ಕಾರ್ಯಕ್ರಮವನ್ನ ಹಲವಾರು ಅಡಚಣೆಗಳ ಮಧ್ಯೆ ನಮ್ಮ ಹರಿಕಥಾ ಪರಿಷತ್ತು ಆಯೋಜನೆ ಮಾಡಿದೆ. ಮಂಜುಳಾ ರಾವ್ ಅವರಿಗೂ, ಅವರ ಪತಿ ಶ್ರೀ ಗುರುರಾಜರಾವ್ ಅವರಿಗೂ ಹಾಗೂ ತಬ್ಲಾದಲ್ಲಿ ಸಹಕಾರ ಮಾಡಿದಂತ ಪುತ್ರ ಋಷಿಕೇಶ್ ರಾವ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಕೂಡ ನಮನಗಳನ್ನ ಸಲ್ಲಿಸುತ್ತಾ, ಮುಂದಿನ ಶನಿವಾರ ವಿಶಿಷ್ಟವಾದಂತಹ ಕಾರ್ಯಕ್ರಮ, ಹೊಸದಾಗಿ ಹರಿಕಥೆಯನ್ನ ಕಲಿಬೇಕು, ಈ ಕಲೆಯನ್ನ ಮೈಗೂಡಿಸಿಕೊಳ್ಬೇಕು ಎನ್ನುವಂಥವರಿಗೆ ಮಾರ್ಗದರ್ಶಿಯಾದಂತಹ ಒಂದು ಉಪನ್ಯಾಸ ಖ್ಯಾತ ಹರಿದಾಸರಾದಂಥ, ಈಗಾಗಲೇ ಕೀರ್ತನ ಕುಟೀರದ ಮೂಲಕ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಹರಿಕಥಾ ರಂಗಕ್ಕೆ ಶಮ್ನಾಡಿಗ ಕುಂಬ್ಳೆ ಅವರಿಂದ ಹರಿಕಥಾ ಕಲೆಯ ಕಲಿಕೆ ಹಾಗೂ ಕಲಿಸುವಿಕೆ ಎನ್ನುವಂತಹ ವಿಚಾರದ ಬಗ್ಗೆ ಉಪನ್ಯಾಸ ಇದೆ. ಹಾಗೆ ಮುಂದಿನ ಭಾನುವಾರ ಖ್ಯಾತ ಕಲಾವಿದರಾದಂಥ ಹರಿಕಥಾ ಪರಿಷತ್ತಿನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಹರಿಕಥೆಯಲ್ಲಿ ಹಾಸ್ಯ ಹಾಗೂ ಹಿಮ್ಮೇಳ ಈ ವಿಚಾರದ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲ ವೀಕ್ಷಿಸಬೇಕು, ತಮ್ಮ ಬಂಧು ಮಿತ್ರರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡುತ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ.